ಫ್ರೆಂಡ್ಸ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಾಳಿಂಗ್ರ ರಾಯಚೂರು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಅಡಿಯಲ್ಲಿ ನಡೀತಿರುವಂಥ GK ತರಗತಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಮ್ಮ ಅವಿರತ ಪ್ರಯತ್ನದಿಂದ ಗಂಗೆಯನ್ನು ಭೂಲೋಕಕ್ಕೆ ತಂದು ಮನುಕುಲದ ಪಾಪವನ್ನು ಮೋಕ್ಷ ಮಾಡಿರುವಂಥ ಮಹಾನ್ ತಪಸ್ವಿಯಾಗಿರುವಂತಹ ಭಗೀರಥ ಮಹರ್ಷಿಯನ್ನು ಇವತ್ತು ನೆನೆದುಕೊಳ್ಳೋಣ ಸ್ನೇಹಿತರೆ. ಯಾಕಪ್ಪ ಇವತ್ತು ಭಗೀರಥ ಮಹರ್ಷಿಯನ್ನು ನೆನೆದುಕೊಳ್ಳೋಣಪ್ಪ ಅಂದರೆ, ನಮ್ಮ ಸಮಾಜದಲ್ಲಿ ಒಂದು ವಾಡಿಕೆ ಇದೆ ಸ್ನೇಹಿತರೆ. ಏನಪ್ಪ ವಾಡಿಕೆ ಅಂದ್ರೆ, ಯಾರಾದರೂ ನಿರಂತರವಾಗಿ ಏನಪ್ಪ ಅಂದ್ರೆ ಯಾವುದಾದ್ರೂ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಟ್ರ ಅದಕ್ಕೆ ನಾವೇನಂತ ಕರಿತೀವಿ, ಭಗೀರಥ ಪ್ರಯತ್ನ ಅಂತ ಕರಿತೀವಿ. ಸರ್, ಭಗೀರಥ ಪ್ರಯತ್ನ ಅಂದ್ರೆ ಏನು? ಭಗೀರಥ ಪ್ರಯತ್ನಪ್ಪ ಅಂದ್ರೆ ಶ್ರದ್ಧೆಯಿಂದ ಮಾಡುವಂಥ ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ಪ್ರಯತ್ನಕ್ಕೆ ನಾವೇಂತ ಕರಿತೀವಿ, ಭಗೀರಥ ಪ್ರಯತ್ನ ಅಂತ ಕರಿತೀವಿ. ಸೊ ಯಾವ ರೀತಿಯಾಗಿ ಮಹರ್ಷಿ ಭಗೀರಥರು ತಮ್ಮ ಪ್ರಯತ್ನದ ಮೂಲಕವಾಗಿ ಗಂಗೆಯನ್ನು ಭೂಲೋಕಕ್ಕೆ ತಂದರು, ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಭಗೀರಥ ಹಾಕಿರ್ತಕ್ಕಂಥ ಪ್ರಯತ್ನದಲ್ಲಿ ಏನಪ್ಪ ಅಂದ್ರೆ ಒಂದು 10-20% ಏನಪ್ಪ ಅಂದ್ರೆ ನಮ್ಮ ಓದಿನಲ್ಲಿ ಹಾಕಿದ್ರೆ ನಾವು ಮುಟ್ಟುವಂಥ ದಡ ಬೇಗನೆ ಮುಟ್ಟಬಹುದು ಅಂತೇಳಿ ಈ ಮೂಲಕವಾಗಿ ಏನಪ್ಪ ಅಂದ್ರೆ ಭಗೀರಥ ಮಹರ್ಷಿ ಅವರ ವಾಕ್ಯದಂತೆ ಏನಪ್ಪ ಅಂದ್ರೆ ಇಂದಿನ ನಮ್ಮ ತರಗತಿಯನ್ನು ಆರಂಭಿಸೋಣ ಸ್ನೇಹಿತರೆ. ಇದು ಏನಪ್ಪ ಅಂದ್ರೆ GK ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟನೇ ತರಗತಿಪ್ಪ? 2ನೇ ತರಗತಿ ಆಗೈತಿ. ಓಕೆನಾ ಸರ? ಓಕೆ ನೋಡ್ರಿ. ಈ ಬೋರ್ಡ್ ಮೇಲೆಪ್ಪ ಒಂದು ನದಿ ಕಂಡು ಬರ್ತಾ. ಇದು ಯಾವ ನದಿಯಪ್ಪ ಅಂತೇಳಿ ಬ್ರೋ ಸ್ವಲ್ಪ ಏಷ್ಯಾ ಏನು ಮಾಡ್ರಿ ಏಷ್ಯಾ ಓಕೆ ಸ್ವಲ್ಪ ಇದು ಯಾವ ನದಿಯಪ್ಪ ಅಂತೇಳಿ ನೋಡಿ ಏನು ಮಾಡ್ರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾಕೆ ಇವತ್ತು ನಾನು ಈ ನದಿ ಕೇಳತ್ತೇನಪ್ಪ ಅಂತಂದ್ರೆ, ಈ ನದಿ ಏನಪ್ಪ ಅಂದ್ರೆ ಅಷ್ಟು ಫೇಮಸ್ ಆಗೈತಿ ಜಗತ್ತಿನಾಗ ನೋಡ್ರಿ. ಆಯ್ತಾ? ಎಸ್, ಬನ್ನಿ ಸ್ನೇಹಿತರೆ. ಏಷ್ಯಾ ಖಂಡದ ಅತ್ಯಂತ ಉದ್ದವಾದ ನದಿ ಯಾವುದು ಅಂತೇಳಿ ಕ್ವಶನ್ ಆಗೈತಿ. ಎಸ್, ಇನ್ನೊಂದು ಗೊತ್ತಿರಬೇಕು ಏನಪ್ಪ ಅಂದ್ರೆ, ಇಲ್ಲಿ ನಾನು ಮಾಡ್ತಕ್ಕಂಥ ತರಗತಿಗಳು ಏನಿದಾವಲ್ಲ, ಇವೆಲ್ಲ ತರಗತಿ ಏನಪ್ಪ ಅಂದ್ರೆ ಹಿಂದೆ ನಡೆತಕ್ಕಂಥ PC, PSI, SD, FD, KS, ಗ್ರೂಪ್ ಸಿ ಮುಂತಾದ ಪರೀಕ್ಷೆಗಳಿರ್ತಕ್ಕಂಥ ಎಲ್ಲ ಕ್ವಶನ್ಗಳು ಮಿಶ್ರಣ ಮಾಡಿಕೊಂಡು ಏನಪ್ಪ ಅಂದ್ರೆ ಒಂದೊಂದು ಕ್ವಶನ್ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಇವತ್ತು ನಮ್ಮ ಕ್ವಶನ್ ಹೆಂಗೈತಿಪ್ಪ ಅಂದ್ರೆ, ಏಷ್ಯಾ ಖಂಡದಾಗ ಅತ್ಯಂತ ಉದ್ದವಾಗಿರುವಂಥ ನದಿ ಯಾವುದು ಅಂತೇಳಿ ಐತಿ. ನೋಡಪ್ಪ, ಆಪ್ಷನ್ಸ್ ಹೆಂಗೈತಿಪ್ಪ ಅಂದ್ರೆ ನೈಲ್ ನದಿ, ಓಲ್ಗಾ ನದಿ, ಯಾಂಗ್ಚೆ ನದಿ, ಬ್ರಹ್ಮಪುತ್ರ ನದಿ ಅಂತೇಳಿ ಐತಿ. ಸರ್, ಏಷ್ಯಾದಾಗ ಅತ್ಯಂತ ಉದ್ದವಾದ ನದಿ ಯಾವುದಪ್ಪ ಅಂದ್ರೆ ಆಬ್ವಿಯಸ್ಲಿ ಸ್ನೇಹಿತರೆ ಹೇಳ್ತೀವಿ, ಯಾವುದಪ್ಪ ಅಂದ್ರೆ ಯಾಂಗ್ಚಿ ಅಥವಾ ಯಾಂಗ್ಚೆ ಅಂತೇಳಿ ಕರಿತೀವಿ. ಇದು ಏನಪ್ಪ ಅಂದ್ರೆ ಏಷ್ಯಾ ಖಂಡದಾಗ ಉದ್ದವಾಗಿರುವಂಥ ನದಿ. ಹಾಗಾದರೆ ಸರ್, ಜಗತ್ತಿನಲ್ಲಿ ಅತ್ಯಂತ ಉದ್ದವಾಗಿರುವಂಥ ನದಿ ಯಾವುದು? ಗೊತ್ತಿರ್ಬೇಕು ಸ್ನೇಹಿತರೆ, ವೆರಿ ಇಂಪಾರ್ಟೆಂಟು. ಯಾವುದಪ್ಪ ಅಂದ್ರೆ ನೈಲ್ ನದಿ ಅಂತ ಕರಿತೀವಿ. ಯಾವ ನದಿ? ನೈಲ್ ನದಿ. ಜಗತ್ತಿನಲ್ಲಿ ಅತ್ಯಂತ ಉದ್ದವಾಗಿರುವಂಥ ನದಿ ಯಾವುದಪ್ಪ ಅಂದ್ರೆ ನೈಲ್ ನದಿ ಅಂತೇಳಿ ಕರಿತೀವಿ. ಏನ್ರಿ ಸರ್, ಅದು ಎಷ್ಟು ಉದ್ದ ಹರಿತದ? ಎಷ್ಟು ಉದ್ದ ಹರಿತಪ್ಪ? 6650 ಕಿಲೋಮೀಟರ್ ಹರಿತದ. 6650 ಕಿಲೋಮೀಟರ್ ಏನಪ್ಪ ಅಂದ್ರೆ ಹರಿಯೋದ್ರ ಮೂಲಕವಾಗಿ ಏನಪ್ಪ ಅಂದ್ರೆ ಜಗತ್ತಿನ ಇತಿಹಾಸ ದಾಖಲೆ ಮಾಡಿರ್ತೀವಿ. ಏನಂತ? ಅತ್ಯಂತ ಉದ್ದವಾಗಿರುವಂಥ ನದಿ ಅಂತ ನೋಡ್ತೀವಿ. ಓಕೆನಾ? ಹಾಗಾದ್ರೆ ಸರ್, ನೈಲ್ ನದಿ ಎಲ್ಲಿ ಕಂಡು ಬರ್ತದ? ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತದ. ಯಾವ ಖಂಡ? ಆಫ್ರಿಕಾ ಖಂಡ. ಜಗತ್ತಿನಲ್ಲಿ ಅತ್ಯಂತ ಉದ್ದವಾದ ನದಿ ಅಂದ್ರೂ ಕೂಡ ಅಂದ್ರೆ ಆ ನೈಲ್ ನದಿ, ಜೊತೆಗೆ ಆಫ್ರಿಕಾ ಖಂಡದಲ್ಲಿ ಏನಪ್ಪ ಅಂದ್ರೆ ಅತ್ಯಂತ ಉದ್ದವಾದ ನದಿ ಅಂದ್ರೆ ಕೂಡ ನೈಲ್ ನದಿ. ಸರಿ, ನೈಲ್ ನದಿ ಹೆಂಗೆ ಹುಟ್ಟುತ್ತಪ್ಪ ಅಂದ್ರೆ ಈ ನದಿಗೆ 2 ಜಲಮೂಲ ಕಂಡು ಬರ್ತಾವ ಸ್ನೇಹಿತರೆ. ಒಂದು ಏನಪ್ಪ ಅಂದ್ರೆ ಏನಂತ ಕರಿತೀವಿ, ವೈಟ್ ನೈಲ್. ಇನ್ನೊಂದೇನಪ್ಪ ಅಂದ್ರೆ ಬ್ಲೂ ನೈಲ್ ಅಂತೇಳಿ ಕರಿತೀವಿ. ಓಕೆನಾ? ಈ ನೈಲ್ ನದಿ ಏನಪ್ಪ ಅಂದ್ರೆ ಹಂಗೆ ಸುಮ್ಮನೆ ನೈಲ್ ನದಿ ಆಗಿಲ್ಲ. ಹೆಂಗಾಗೈತಪ್ಪ ಅಂದ್ರೆ 2 ಜಲಮೂಲ ಕಂಡು ಬರ್ತಾವ ಸ್ನೇಹಿತರೆ. ಎಷ್ಟು ಕಂಡು ಬರ್ತಾವ? 2 ಜಲಮೂಲ ಕಂಡು ಬರ್ತಾವ. ಒಂದೇನಪ್ಪ ಅಂದ್ರೆ ಬಿಳಿ ನೈಲ್, ಬಿಳಿ ನೈಲ್ ಅಂತೇಳಿ ಒಂದು ನದಿ ಕಂಡು ಬರ್ತಾ ಜಲಮೂಲ. ಇನ್ನೊಂದೇನಪ್ಪ ಅಂದ್ರೆ ನೀಲಿ ನೈಲ್. ಯಾವ ನೈಲು? ನೀಲಿ ನೈಲ್. ಇವೆರಡು ಶೇರಪ್ಪ ಮುಂದೆ ಏನಾಗೈತಪ್ಪ ಅಂದ್ರೆ ನೈಲ್ ಆಗೈತಿ ಅಂತ ನೈಲ್ ನದಿ ಅಂತೇಳಿ ನೋಡ್ತೀವಿ. ಹಾಗಾದ್ರೆ ಸರ, ಇದು ನೀಲಿ ನದಿ ಎಂಬತಕ್ಕಂಥ ಎಲ್ಲಿ ಹುಟ್ಟುತ್ತ ಸ್ನೇಹಿತರೆ? ಯಾವುದ್ರೆ ನೀಲಿ ನದಿ. ನೋಡಿ ಸ್ನೇಹಿತರೆ, ನೀಲಿ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂದ್ರೆ ಸುಡಾನ್ ಮತ್ತು ಉಗಾಂಡ ಅಂತ ಒಂದೆರಡು ದೇಶ ಕಂಡು ಬರ್ತಾವೆ. ಯಾವುದ್ರೆ? ಸುಡಾನ್ ಮತ್ತು ಉಗಾಂಡ. ಸುಡಾನ್ ಮತ್ತು ಉಗಾಂಡ ಅಂತ ಕರಿತೀವಿ. ಸುಡಾನ್ ಮತ್ತು ಉಗಾಂಡ ಅಂತ ಕರಿತೀವಿ. ಈ ಸುಡಾನ್ ಮತ್ತು ಉಗಾಂಡದಲ್ಲಿ ಏನಪ್ಪ ಅಂದ್ರೆ ಇವೆರಡು ಮಧ್ಯದಲ್ಲಿ ಒಂದು ಸರೋವರ ಕಂಡು ಬರ್ತಾ ಸ್ನೇಹಿತರೆ, ಅದೇ ವಿಕ್ಟೋರಿಯಾ ಸರೋವರ. ಯಾವ ಸರೋವರ? ವಿಕ್ಟೋರಿಯಾ ಸರೋವರ ಅಂತ ಕರಿತೀವಿ. ಯಾವ ಸರೋವರ? ವಿಕ್ಟೋರಿಯಾ ಸರೋವರ. ಈ ವಿಕ್ಟೋರಿಯಾ ಸರೋವರದಲ್ಲಿ ಏನಪ್ಪ ಅಂದ್ರೆ ಏನು ಹುಟ್ಟುತ್ತೆ? ಈ ನದಿ ಹುಟ್ಟುತ್ತಾ. ಯಾವ ನದಿ? ನೀಲಿ ನೈಲ್ ನದಿ ಏನಪ್ಪ ಅಂದ್ರೆ ಹುಟ್ಟುತ್ತಾ. ಸರ್, ಅದೇ ಥರ ಏನಪ್ಪ ಮತ್ತೊಂದು ಏನು ಕಂಡು ಬರ್ತಪ್ಪ? ಬಿಳಿ ನೈಲ್. ಯಾವುದ್ರಿ? ಬಿಳಿ ನೈಲ್ ಅಂತ ನೋಡ್ತೀವಿ. ಸರ್, ಇದು ಎಲ್ಲಿ ಹುಟ್ಟುತ್ತಪ್ಪ ಅಂದರೆ ಇಥಿಯೋಪಿಯಾ ಅಂತ ಒಂದು ದೇಶ ಐತಿ. ಆಫ್ರಿಕಾದ ಯಾವುದ್ರಿ? ಇಥಿಯೋಪಿಯಾ ಅಂತ ಒಂದು ದೇಶ ಐತಿ. ಇಥಿಯೋಪಿಯಾದಲ್ಲಿ ಏನಪ್ಪ ಅಂದ್ರೆ ಒಂದು ಸರೋವರ ಕಂಡು ಬರುತ್ತೆ ಸ್ನೇಹಿತರೆ, ಥಾನ್ ಎಂಬ ಸರೋವರ. ಯಾವ ಸರೋವರ? ಥಾನ್ ಎಂಬ ಸರೋವರ. ನೋಡಿ ಸ್ನೇಹಿತರೆ, ನೈಲ್ ಎಂಬ ನದಿಯು 2 ಜಲಮೂಲಗಳಿಂದಾಗಿದೆ. ಒಂದು ವೈಟ್ ನೈಲ್ ಮತ್ತೊಂದು ಬ್ಲೂ ನೈಲ್. ಅದ್ರಾಗ ಏನಪ್ಪ ಅಂದ್ರೆ ಬಿಳಿ ನೈಲ್ ಹುಟ್ಟೋದೆಲ್ಲಪ್ಪ ಅಂದ್ರೆ ಥಾನ್ ಸರೋವರದಲ್ಲಿ. ಯಾವ ದೇಶ? ಇಥಿಯೋಪಿಯಾ.
ಎಸ್ ಅದಾದ್ಮೇಲೆಪ್ಪ ಅಂದ್ರೆ ಇನ್ನೊಂದು ಯಾವ್ದ್ರಿ ನೀಲಿ ನೈಲ್ ಅಂತ ಸುದ್ದಿ ಹುಟ್ಟಿದಪ್ಪ ಅಂದ್ರೆ ಸುಡಾನ್ ಮತ್ತು ಉಗೊಂಡ ದೇಶಗಳ ಮಧ್ಯದಲ್ಲಿ ಒಂದು ಸರೋವರ ಕಂಡು ಬರ್ತಾ ವಿಕ್ಟೋರಿಯಾ ಸರೋವರ. ಎಸ್ ಇದಾದ್ಮೇಲೆ ಏನಪ್ಪ ಅಂದ್ರೆ ಇವೆರಡರ ಹುಟ್ಟಿದಾದ್ಮೇಲೆಪ್ಪ ಅಂದ್ರೆ ಎರಡು ಹಿಂಗೆ ಹರ್ಕೊಂಡು ಹೋಗ್ತಾವ, ಹರ್ಕೊಂಡು ಹೋಗಿ ಕೂಡ್ತಾವ. ಎಲ್ಲಿ ಕೂಡ್ತಾವಪ್ಪ ಅಂದ್ರೆ ಸುಡಾನ್ ದೇಶದೊಳಗೆ, ಸುಡಾನ್ ದೇಶದ ರಾಜಧಾನಿ ಬರ್ತಾ ಸ್ನೇಹಿತರೆ ಖಾರ್ಟೂಮ್. ಸುಡಾನ್ ದೇಶದ ರಾಜಧಾನಿ ಯಾವ್ದ್ರಿ ಖಾರ್ಟೂಮ್ ಅಂತ ಬರ್ತಾ. ಆ ಸುಡಾನ್ ದೇಶದ ಒಂದು ಖಾರ್ಟೂಮ್ದಲ್ಲಿ ಏನಪ್ಪ ಅಂದ್ರೆ ಈ ಬಿಳಿ ನೈಲ್ ಮತ್ತು ನೀಲಿ ನದಿ ಸೇರ್ತಾವ. ಅದಕ್ಕೆ ಮುಂದೆ ಏನಪ್ಪ ಅಂದ್ರೆ ಒಂದು ಹೆಸರು ಪಡ್ತದ, ಅದೇ ಯಾವುದಪ್ಪ ಅಂದ್ರೆ ನೈಲ್ ನದಿ. ಹಾಗಾದರೆ ಇವೆರಡು ನದಿ ಹೋಗಿ ಎಲ್ಲಿ ಕೂಡ್ತಾವಪ್ಪ, ಎಲ್ಲಿ ಸಂಗಮ ಆಗ್ತಾವ, ಎಲ್ಲಿ ಸಂಗಮ ಆಗ್ತಾವ, ಸಂಗಮ ಆಗೋದು ಎಲ್ಲಿಪ್ಪ ಅಂದ್ರೆ ಖಾರ್ಟೂಮ್ ಅಂತ ಕರಿತೀವಿ ಸ್ನೇಹಿತರೆ. ಯಾವುದ್ರಿ ಖಾರ್ಟೂಮ್. ಏನ್ರಿ ಸರ ಖಾರ್ಟೂಮ್ ಇದೆಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಸುಡಾನ್ ದೇಶದ ರಾಜಧಾನಿ ಸ್ನೇಹಿತರದು ಖಾರ್ಟೂಮ್. ಓಕೆನಾ, ಗೊತ್ತಿರಬೇಕು. ಸುಡಾನ್ ದೇಶದ ರಾಜಧಾನಿ ಯಾವುದ್ರಿ ಖಾರ್ಟೂಮ್. ಇಲ್ಲಿಂದ ಮುಖಾಂತರ ಏನಪ್ಪ ಅಂದ್ರೆ ಎರಡು ಸೇರಿ ಹರಿತದ. ಸರ್ ಅರ್ಧ ಎಲ್ಲಿವರೆಗೆ ಹೋಗ್ತಾ, ಅರ್ಧ ಎಲ್ಲಿವರೆಗೆ ಗೊತ್ತಪ್ಪ ಅಂದ್ರೆ ಮೆಡಿಟೇರಿಯನ್ ಸಮುದ್ರ. ಯಾವ ಸಮುದ್ರ? ಮೆಡಿಟೇರಿಯನ್ ಸಮುದ್ರ. ಭಾಳ ಸಲ ಕ್ವಶನ್ ಕೇಳೇನಪ್ಪ, ಏನಂತ? ನೈಲ್ ನದಿ ಜಗತ್ತಿನ ಅತ್ಯಂತ ಉದ್ದವಾದ ನದಿ, ಬಟ್ ಆದ್ರೆ ಹೋಗಿ ಏನಪ್ಪ ಅಂದ್ರೆ ಕೊನೆಗೆ ಏನೇನು ಸೇರ್ತದಪ್ಪ ಅಂದ್ರೆ ಮೆಡಿಟೇರಿಯನ್ ಸಮುದ್ರ ಸೇರ್ತದ. ಹೋಗಿ ಏನು ಸೇರ್ತದ್ರಿ ಮೆಡಿಟೇರಿಯನ್ ಸಮುದ್ರವನ್ನು ಸೇರ್ತದ. ಯಾವುದನ್ನ? ಮೆಡಿಟೇರಿಯನ್ ಸಮುದ್ರ ಏನಪ್ಪ ಅಂದ್ರೆ ಸೇರ್ತದ. ಓಕೆನಾ. ಸೊ ಇದೇನಪ್ಪ ಅಂದ್ರೆ ಇಷ್ಟು ಇಂಪಾರ್ಟೆಂಟು ನೈಲ್ ನದಿ. ಇನ್ನೊಂದು ಗೊತ್ತಿರ್ಬೇಕು ಸ್ನೇಹಿತರೆ, ಆಗಾಗ ಏನಪ್ಪ ಅಂದ್ರೆ ಪಿ ಸಿ ಗೀಸಿಗೆಲ್ಲ ಒಂದು ಎಕ್ಸಾಮ್ ಕೇಳ್ತಿರ್ತಾನೆ. ಏನಂತ ಸರ್ ನೈಲ್ ನದಿಯ ವರಪ್ರಸಾದ ಯಾವುದು ಅಂತ ಕೇಳ್ತಿರ್ತಾನೆ. ನೈಲ್ ನದಿಯ ವರಪ್ರಸಾದ ಇಂಗ್ಲೀಷ್ ಏನಂತಪ್ಪ ಅಂದ್ರೆ ಗಿಫ್ಟ್ ಆಫ್ ನೈಲ್ ರಿವರ್ ಅಂತ ಕರಿತೀವಿ. ಗಿಫ್ಟ್ ಆಫ್ ನೈಲ್ ರಿವರ್. ಯಾವ ದೇಶ? ಈಜಿಪ್ಟ್ ದೇಶವನ್ನು. ಈಜಿಪ್ಟ್ ದೇಶವನ್ನು ಏನಂತ ಕರಿತೀವಿ ಅಂದ್ರೆ ನೈಲ್ ನದಿಯ ವರಪ್ರಸಾದ ಅಂತೇಳಿ ಕರಿತೀವಿ. ನೈಲ್ ನದಿಯ ವರಪ್ರಸಾದ. ಸೊ ಇದು ಇನ್ನೊಂದು ಪಾಯಿಂಟ್ ಗೊತ್ತಿರ್ಬೇಕು ಸ್ನೇಹಿತರೆ, ಈ ಈಜಿಪ್ಟಲ್ಲಿ ಏನಪ್ಪ ಅಂದ್ರೆ ಈ ನೈಲ್ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಿವಿ. ಅದು ಯಾವ ಅಣೆಕಟ್ಟಪ್ಪ? ಅಸ್ವಾನ್ ಅಣೆಕಟ್ಟು. ಈ ನೈಲ್ ನದಿ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟು ಅದ, ಅಸ್ವಾನ್ ಎಂಬಿರ್ತಕ್ಕಂಥ ಅಣೆಕಟ್ಟನ್ನ ನೋಡ್ತೀವಿ. ಓಕೆನಾ. ಇಷ್ಟೇನಪ್ಪ ಅಂತ ಗೊತ್ತಿದ್ರೆ ಸಾಕು ಯಾವ ನದಿ ಬಗ್ಗೆ? ನೈಲ್ ನದಿ ಬಗ್ಗೆ. ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು, ನೈಲ್ ನದಿ ಏನಪ್ಪ ಅಂದ್ರೆ ಆಫ್ರಿಕಾ ಖಂಡದಲ್ಲಿ 6650 ಕಿಲೋಮೀಟರ್ ಹರಿತದ. ಹಾಗಾದರೆ ತನ್ನ ಹರಿತಿರ್ತ ಸಂದರ್ಭದಲ್ಲಿ ಅಂದ್ರೆ ಎಷ್ಟು ದೇಶ ಮುಖಾಂತರ ಇರುತ್ತದಪ್ಪ ಅಂದ್ರೆ 11 ದೇಶ. ಎಷ್ಟು ದೇಶ? 11 ದೇಶ. 11 ದೇಶಗಳ ಮೂಲಕ ಏನಪ್ಪ ಅಂದ್ರೆ ಈ ನದಿ ಹೋಗ್ತದ 11 ಕಂಟ್ರಿ. ಓಕೆನಾ. ಎಸ್ ಇದಕ್ಕೆ ಏನು ಕರಿತೀವಿ ಅಂದ್ರೆ ಇಟ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್. ಅಂದ್ರೆ ಜಗತ್ತಿನ ಅತ್ಯಂತ ಉದ್ದವಾದ ನದಿ. ಜೊತೆಗೆ ಏನಪ್ಪ ಅಂದ್ರೆ ಲಾಂಗೆಸ್ಟ್ ರಿವರ್ ಇನ್ ಆಫ್ರಿಕನ್ ಕಾಂಟಿನೆಂಟ್. ಆಫ್ರಿಕಾ ಖಂಡದ ಉದ್ದವಾದ ನದಿ ಅಂದರು ನೈಲ್. ಅರ್ಥ ಆಯ್ತಾ? ಇದರ ಜೊತೆಗೆ ಈ ಜಗತ್ತಿನ ಅತಿ ಉದ್ದವಾದ ನದಿ ಅಂದರು ನೈಲ್ ಅಂತೇಳಿ ನೋಡ್ತೀವಿ. ಓಕೆನಾ. ಸೊ ಇನ್ನೊಂದು ಗೊತ್ತಿರ್ಬೇಕು ಸ್ನೇಹಿತರೆ, ಜಗತ್ತಿನ ಉದ್ದವಾದ ನದಿ ನೈಲ್ ಆದ್ರ ಎರಡನೇ ಉದ್ದವಾದ ನದಿ ಯಾವುದಪ್ಪ ಅಂದ್ರೆ ಅಮೆಜಾನ್ ನದಿ ಅಂತ ಕರಿತೀವಿ. ಯಾವ ನದಿ? ಅಮೆಜಾನ್ ನದಿ. ಯಾವುದ್ರೆ? ಜಗತ್ತಿನ ಎರಡನೇ ಉದ್ದವಾದ ನದಿ. ಎರಡನೇ ಉದ್ದ, ಸೆಕೆಂಡ್ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಯಾವುದ್ರೆ? ಅಮೆಜಾನ್ ಅಂತ ಕರಿತೀವಿ. ಯಾವ ಜಾನ? ಅಮೆಜಾನ್. ಸರಿ, ಇದೆಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರ್ತದ. ಸರ್ ಅಮೆಜಾನ್ ನದಿ ಇನ್ನೊಂದು ವಿಶೇಷತೆ ಹೇಳ್ರಿ, ಏನಪ್ಪ ಅಂದ್ರೆ ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂಥ ನದಿ ಯಾವುದ್ರೆ? ಅಮೆಜಾನ್ ನದಿ. ಮರಿಬಾರ್ದು. ಜಗತ್ತಿನ ಅತ್ಯಂತ ಉದ್ದವಾದ ನದಿ ಅಂದರು ಉದ್ದವಾದ ನದಿ ನೈಲ್. ಜಗತ್ತಿನ ಅತ್ಯಂತ ದೊಡ್ಡ ನದಿ ಅಂದ್ರೆ ಅಮೆಜಾನ್. ಯಾವುದ್ರೆ? ಇಟ್ ಈಸ್ ದ ಲಾರ್ಜೆಸ್ಟ್ ದೊಡ್ಡ ನದಿ. ನಮ್ಮ ಜಗತ್ತಿನಾಗ ಏನಪ್ಪ ಅಂದ್ರೆ ಅತ್ಯಂತ ದೊಡ್ಡ ನದಿ ಅಂತದನ್ನ ಕರಿತೀವಿ. ಜೊತೆಗೆ ಏನಪ್ಪ ಅಂದ್ರೆ ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ಅತ್ಯಂತ ಉದ್ದವಾಗಿರುವಂಥ ಎರಡನೇ ನದಿ ಅಂದ್ರೆ ಸರಿ ಎಷ್ಟು ಕಿಲೋಮೀಟರ್ ಇತ್ತಪ್ಪ ಅಂದ್ರೆ 6575 ಕಿಲೋಮೀಟರ್ ಏನಪ್ಪ ಅಂದ್ರೆ ಹರಿತಾದಪ್ಪ. ಓಕೆನಾ. ಇಷ್ಟೇನಪ್ಪ ಅಂದ್ರೆ ಅಮೆಜಾನ್ ನದಿ ಬಗ್ಗೆ ಗೊತ್ತಿರ್ಬೇಕು. ಅಮೆಜಾನ್ ನದಿ ಏನಪ್ಪ ಅಂದ್ರೆ ಮುಂದೋಗಿ ಅಟ್ಲಾಂಟಿಕ್ ಮಹಾಸಾಗರವನ್ನು ಸೇರ್ತದ. ಎಸ್ ಇದಾದ್ಮೇಲೆ ಏನಪ್ಪ ಅಂದ್ರೆ ಈಗ ಬರೋಣ್ರಿ ಜಗತ್ತಿನ ಮೂರನೇ ಉದ್ದವಾದ ನದಿ ಯಾವ್ದಪ್ಪ ಅಂದ್ರೆ ನಮ್ಮ ನದಿ ಯಾವ್ದ್ರಿ? ಯಾಂಗ್ಸೆ. ಅಂದ್ರೆ ಎಲ್ಲಿ ಕಂಡು ಬರ್ತದಪ್ಪ? ಚೀನಾದಲ್ಲಿ ಕಂಡು ಬರ್ತದ. ಎಲ್ಲಿ ಕಂಡು ಬರ್ತದ? ಚೀನಾದಲ್ಲಿ ಕಂಡು ಬರ್ತದ. ಸೊ ಇದನ್ನೇನಪ್ಪ ಅಂದ್ರೆ ಹಿಂಗೂ ಕೂಡ ಕರಿತೀವಿ. ಏನಪ್ಪ ಈ ಥರಗಳು ಬರಿಬೋದು. ಯಾಂಗ್ಸೆ ಅಂತೇಳಿ ಕರಿತೀವಿ. ಇದು ಎಷ್ಟು ಉದ್ದ ಐತಿಪ್ಪ ಅಂದ್ರೆ 6300 ಕಿಲೋಮೀಟರ್ ಅಪ್ಪ ಅಂದ್ರೆ ಉದ್ದವನ್ನ ಒಂದೈತಿ. ಸೊ ಇದು ಎಲ್ಲಿ ಹುಟ್ಟುತ್ತಪ್ಪ ಅಂದ್ರೆ ಚೀನಾದಲ್ಲಿ ಹುಟ್ಟುತ್ತ. ಎಲ್ಲಿ? ಚೀನಾದಲ್ಲಿ ಟಿಬೆಟ್ ಪ್ರಸ್ಥಭೂಮಿಯಲ್ಲಿ ಏನಪ್ಪ ಅಂದ್ರೆ ಹುಟ್ಟುತ್ತ. ಯಾವ ಪ್ರಸ್ಥಭೂಮಿ? ಟಿಬೆಟ್ ಪ್ರಸ್ಥಭೂಮಿಯಲ್ಲಿ ಏನಪ್ಪ ಅಂದ್ರೆ ಯಾವ ನದಿ ಹುಟ್ಟುತ್ತಾರೆ? ಯಾಂಗ್ಸೆ ಎಂಬಿರ್ತಕ್ಕಂಥ ನದಿ ಹುಟ್ಟುತ್ತದ. ಅಲ್ಲಿ ಏನಪ್ಪ ಒಂದು ಪರ್ವತ ಕಂಡು ಬರ್ತಾ ಜೆರಿ ಎಂಬ ಪರ್ವತ. ಯಾವ ಪರ್ವತ? ಯಾಂಗ್ಸೆ ನದಿ. ಇದು ಉಗಮ ಸ್ಥಾನ. ಇದು ಎಲ್ಲಿ ಹುಟ್ಟುತ್ತಪ್ಪ ಅಂದ್ರೆ ಚೀನಾ ದೇಶ. ಯಾವ ದೇಶ? ಚೀನಾದಲ್ಲಿ ಏನಪ್ಪ ಅಂದ್ರೆ ಯಾವ ಪ್ರಸ್ಥಭೂಮಿ? ಟಿಬೆಟ್ ಪ್ರಸ್ಥಭೂಮಿ. ಟಿಬೆಟ್ ಪ್ರಸ್ಥಭೂಮಿಯಲ್ಲಿ ಏನಪ್ಪ ಅಂದ್ರೆ ಈ ನದಿ ಹುಟ್ಟುತ್ತಾ. ಸೊ ಯಾವ ಒಂದು ಇದು ಅಂದರೆ ಯಾವ ಒಂದು ಪರ್ವತ ನೆಲ? ಜೆರಿ ಪರ್ವತ. ಯಾವ ಪರ್ವತ?
ಜರಿ ಎಂಬ ಪರ್ವತದಲ್ಲಿ ಏನಪ್ಪ ಅಂದ್ರೆ ಹುಟ್ಟುತ್ತಾ ಹುಟ್ಟೇನಪ್ಪ ಅಂದ್ರೆ 6300 ಕಿಲೋಮೀಟರ್ ಹರಿತದ. ಅರ್ಧ ಏನಪ್ಪ ಅಂದ್ರೆ ಕೊನೆಗೆ ಹೋಗಿ ಏನನ್ನು ಸೇರ್ತದಪ್ಪ ಅಂದ್ರೆ ಪೂರ್ವ ಚೀನಾ ಸಮುದ್ರ. ಯಾವ ಚೀನಾ ಸಮುದ್ರ? ಅಲ್ಲಿ ಏನಪ್ಪ ಅಂದ್ರೆ ಒಂದು ಸಮುದ್ರ ಕಂಡು ಬರ್ತಾ. ಸೊ ಅದು ಯಾವುದಪ್ಪ ಅಂದ್ರೆ ಪೂರ್ವ ಚೀನಾ ಸಮುದ್ರ ಅಂತ ಕಂಡು ಬರ್ತಾ. ಸೊ ಇದೇನಪ್ಪ ಅಂದ್ರೆ ಪೂರ್ವ ಚೀನಾ ಸಮುದ್ರಕ್ಕೆ ಹೋಗಿ ಸೇರ್ತದ. ಪೂರ್ವ ಚೀನಾ ಸಮುದ್ರಕ್ಕೆ ಹೋಗಿ ಕೊನೆಗೆ ಸೇರ್ತದ. ಇಷ್ಟು ಏನಪ್ಪ ಅಂದ್ರೆ ಗೊತ್ತಿರ್ಬೇಕು ಸ್ನೇಹಿತರೆ, ಓಕೆನಾ? ಪೂರ್ವ ಚೀನಾ ಸಮುದ್ರ. ಸೊ ಅದಾದ್ಮೇಲೆಪ್ಪ ಅಂದ್ರೆ ಬ್ರಹ್ಮಪುತ್ರ ಅಂತ ಕರಿತೀವಿ. ಇದು ಏನಪ್ಪ ಅಂದ್ರೆ ನಿಮ್ಗೆಲ್ಲರೂ ಗೊತ್ತಿರುವಂಥ ವಿಚಾರ. ಇದು ಕೂಡ ಏನಪ್ಪ ಅಂದ್ರೆ ಚೀನಾದ ಟಿಬೆಟ್ನಲ್ಲಿ ಏನಪ್ಪ ಅಂದ್ರೆ ಈ ನದಿ ಹುಟ್ಟುತ್ತಾ. ಹಾಗಾದ್ರೆ ಬ್ರಹ್ಮಪುತ್ರ ನದಿ ಎಷ್ಟು ಕಿಲೋಮೀಟರ್ ಹರಿತಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಸ್ನೇಹಿತರೆ. ಸೊ ಸಾಕು, ಇಟ್ಟು ಏನಪ್ಪ ಅಂದ್ರೆ ನದಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಗೊತ್ತಿರಬೇಕು. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಯಾವುದ್ರದ್ದು ಇದ್ರದ್ದು ಯಾವುದಿದು ಯಂಗ್ಸೆ. ಇದ್ರ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಜಗತ್ತಿನಲ್ಲಿ ಇಡೀ ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ಒಂದೇ ದೇಶದಲ್ಲಿ ಹರಿಯುವಂಥ ಉದ್ದವಾದ ನದಿ ಯಾವುದ್ರೆ ನಮ್ಮ ನದಿ. ಗೊತ್ತಾ ಯಾಕಪ್ಪ ಸರ್? ಮತ್ತು ಅತಿ ಉದ್ದವಾದ ನದಿ ಸರ್, ಮತ್ತು ಈಗ ನೈಲ್ ಅಂದ್ರಲ್ರಿ, ನೈಲ್ ಎಷ್ಟು ದೇಶ ಹರಿತದ? 11 ದೇಶ ಮುಖಾಂತರ ಹರಿದು ಹೋಗ್ತದೆ. ಬಟ್ ಆದ್ರೆ ಈ ಯಾಂಗ್ಸಿ ಹಂಗೆಲ್ಲ, ಚೀನಾ ಒಂದೇ ದೇಶದ ಮುಖಾಂತರ ಏನಪ್ಪ ಅಂದ್ರೆ 6300 ಕಿಲೋಮೀಟ್ರ್ ಹರಿತದ. ಒಂದೇ ದೇಶದಲ್ಲಿ ಉದ್ದವಾಗಿರೋ ನದಿ ಅಂತಪ್ಪ ಅಂದ್ರೆ ಇದು ಕೂಡ ಕರಿತೀವಿ. ಅರ್ಥ ಆಯ್ತಾ? ಬನ್ನಿ ಸ್ನೇಹಿತರೆ, ಇಷ್ಟಾಗಿತ್ತು ಈ ಕ್ವಶನ್ ಬಗ್ಗೆ ವಿವರಣೆ. ಇನ್ನು ಮುಂದಿನ ಪ್ರಶ್ನೆಗೆ ಏನಪ್ಪ ಅಂದ್ರೆ ಹೋಗಮ ಬಾ. ಈ ಕೆಳಗಿನಲ್ಲಿ ಯಾವುದೋ ಹೊಂದಾಣಿಕೆಯಾಗಿಲ್ಲ ಅಂತೇಳಿ ಕ್ವಶನ್ ಕೇಳ್ಯಾರ. ನೋಡಿ ವಿಚಾರ ಮಾಡ್ರಿ. ಸ್ವಲ್ಪ ಸಡನ್ಲಿ ಏನಪ್ಪ ಅಂದ್ರೆ ಈ ಕ್ವಶನ್ ಹತ್ತಂಗಿಲ್ಲ. ಈ ಕ್ವಶನ ಹತ್ತಂಗಿಲ್ಲ. ಸ್ವಲ್ಪ ಕ್ವಶನ್ ಇದು ಹತ್ತಬೇಕಪ್ಪ ಅಂದ್ರೆ ಸ್ವಲ್ಪ ಜಾಗತಿಕ ಬಗ್ಗೆ ಓದ್ಕೊಂಡಿರ್ಬೇಕು. ಹಂಗೆ ಸುಮ್ಕೆ ಹತ್ತಂದ್ರೆ ಹತ್ತಂಗಿಲ್ಲ. ಬಾ ನೋಡು ಏನಪ್ಪ, ಈ ಕೆಳಗಿನಲ್ಲಿ ಯಾವುದೋ ಹೊಂದಾಣಿಕೆಯಾಗಿಲ್ಲ ಅಂತೇಳಿ ಕ್ವಶನ್ ಕೇಳ್ಯಾರ. ಏನಪ್ಪ ಯಾವುದು ಹೊಂದಾಣಿಕೆ ಆಗಿಲ್ಲ? ಮಾಲ್ಡೀವ್ಸು, ಸೆಂಟ್ ಕಿಟ್ಸ್ ನೆವಿಸು, ವ್ಯಾಟಿಕನ್ ಸಿಟಿ, ನೈಜೀರಿಯಾ. ಇದು ಹೊಂದಾಣಿಕೆ ಆಗಿಲ್ಲ ಅನ್ನೋದಕ್ಕಿಂತ ಇಲ್ಲಿ ಪರವಾಗಿಲ್ಲ. ಇವು ಹೊಂದಾಣಿಕೆ ಇಲ್ಲ, ಕರೆಕ್ಟ್ ಆಯ್ತು ಕ್ವಶನ್ ಏನಪ್ಪ ಅಂದ್ರೆ. ಎಸ್, ಮಾಲ್ಡೀವ್ಸು, ಸೆಂಟ್ ಕಿಟ್ಸ್ ನೆವಿಸ್, ವ್ಯಾಟಿಕನ್ ಸಿಟಿ ಯಾವುದಪ್ಪ ಅಂದ್ರೆ ನೈಜೀರಿಯಾ ಅಂತ ಕರಿತೀವಿ. ಯಾವುದ್ರಿ? ನೈಜೀರಿಯಾ ಅಂತೇಳಿ ಕರಿತೀವಿ. ಯಾಕ್ರಿ ಸರ ನೈಜೀರಿಯಾ ಯಾಕೆ ಬರಂಗಿಲ್ಲ? ಯಾಕೆ ಬರಂಗಿಲ್ಲ ಒಂಚೂರು ವಿಚಾರ ಮಾಡಿದ್ರೆ, ಮಾಲ್ಡೀವ್ಸು, ಸೆಂಟ್ ಕಿಟ್ಸ್ ನೆವಿಸು, ವ್ಯಾಟಿಕನ್ ಸಿಟಿ. ಸರ್ ಮಾಲ್ಡೀವ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಅದೊಂದು ದೇಶ ಎಲ್ಲಿ ಕಂಡು ಬರ್ತಾ? ಏಷ್ಯಾ ಖಂಡದಲ್ಲಿ ಕಂಡು ಬರ್ತಾ. ಏಷ್ಯಾ ಖಂಡದಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರೋ ದೇಶ ಯಾವುದು? ಮಾಲ್ಡೀವ್ಸ್. ಯಾವ್ದ್ರೆ? ಮಾಲ್ಡೀವ್ಸ್. ಅದೇ ತರನಾಗಿ ಬನ್ನಿ ಸ್ನೇಹಿತರೆ, ಏಷ್ಯಾ ಖಂಡ ಅತ್ಯಂತ ಚಿಕ್ಕದಾದ ರಾಷ್ಟ್ರ ಕೂಡ ಮಾಲ್ಡೀವ್ಸು. ಮತ್ತು ಸೆಂಟ್ ಕಿಟ್ಸ್ ನೆವಿಸ್ ಏನ್ರಿ ಸರ? ಸೆಂಟ್ ಕಿಟ್ಸ್ ನೆವಿಸ್ ಅಂದ್ರೆ ಏನಪ್ಪಾ ಅಂದ್ರೆ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡು ಬರುವಂಥ ಅತ್ಯಂತ ಸಣ್ಣ ರಾಷ್ಟ್ರ, ಜೊತೆಗೆ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವಂಥ ಉತ್ತರ ಅಮೆರಿಕದ ರಾಷ್ಟ್ರ ಅದಪ್ಪ ಅಂದ್ರೆ ಸೆಂಟ್ ಕಿಟ್ಸ್ ನೆವಿಸ್. ಇದು ವ್ಯಾಟಿಕನ್ ಸಿಟಿ. ಸರ್ ವ್ಯಾಟಿಕನ್ ಸಿಟಿ ಏನು? ವ್ಯಾಟಿಕನ್ ಸಿಟಿ ಅಂದ್ರೆ ಏನಪ್ಪಾ ಅಂದ್ರೆ ಗೊತ್ತಿರಬೇಕು ಸ್ನೇಹಿತರೆ, ಜಗತ್ತಿನಲ್ಲಿ ಅಥವಾ ಯುರೋಪ್ನಲ್ಲಿ ಅತ್ಯಂತ ಚಿಕ್ಕದಾದ ದೇಶ ಮತ್ತು ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವಂಥ ದೇಶ ಅದಪ್ಪ ಅಂದ್ರೆ ವ್ಯಾಟಿಕನ್ ಸಿಟಿ ಅಂತೇಳಿ ನೋಡ್ತೀವಿ. ಗೊತ್ತಲ್ಲ? ಬರೀ ಹಾಗಾದ್ರೆ ಒಂದೊಂದು ಖಂಡದ ಯಾವ್ದು ದೊಡ್ಡದೈತಿ ಯಾವ್ದು ಸಣ್ಣದೈತಿ ಒಂಚೂರು ವಿಚಾರ ಮಾಡ್ಕೊಂಡು ಹೋಗಿಬಿಡಮ್ಮ. ಸೊ ಫಸ್ಟ್ ನೋಡ್ರಿಪ್ಪ, ಏಷ್ಯಾ ಖಂಡ. ಯಾವ ಖಂಡ? ನಮ್ಮ ಖಂಡ ಯಾವುದಪ್ಪ? ಏಷ್ಯಾ ಖಂಡ ಬಗ್ಗೆ ನೋಡಮ್ಮ. ಏನ್ರಿ ಸರ ಏಷ್ಯಾ ಖಂಡ ಅಂತ ನೋಡ್ತೀವಿ. ಏಷ್ಯಾ ಖಂಡದಾಗ ಅತ್ಯಂತ ದೊಡ್ಡ ದೇಶ ಯಾವುದು? ದೊಡ್ಡ ದೇಶ ಯಾವುದು ಅಂತ ನೋಡಿದಾಗ ಏನಪ್ಪ ಅಂದ್ರೆ ಸೊ ಫಸ್ಟ್ ಏನು ನೋಡ್ತೀವಿ ಅಂದರೆ ರಷ್ಯಾ ಅಂತ ನೋಡ್ತೀವಿ ರೀ. ರಷ್ಯಾ ಸರ್. ಮತ್ತು ರಷ್ಯಾ ಮತ್ತು ಸರ್ ಈ ಕಡೆ ಯುರೋಪದಲ್ಲಿ ಬರ್ತಾ ಏಷ್ಯಾದಲ್ಲಿ ಬರ್ತಲ್ರಿ ಹೆಂಗ್ರಿ? ಹೆಂಗಪ್ಪ ಅಂದ್ರೆ ಹೆಂಗಂದ್ರೆ ಹಂಗ. ಸೊ ಇದನ್ನು ರಷ್ಯಾ ಏನಪ್ಪ ಅಂದ್ರೆ ಸೊ ಏಷ್ಯಾ ಖಂಡ ಕನ್ಸಿಡರ್ ಮಾಡಿದ್ರೆ ಏಷ್ಯಾ ಖಂಡ ದೊಡ್ಡ ರಾಷ್ಟ್ರ ಅಂತ ಕರಿತೀವಿ ಸರ್. ಮತ್ತು ಒಂದು ವೇಳೆ ಯುರೋಪ್ನ ಕನ್ಸಿಡರ್ ಮಾಡಿದ್ರೆ ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದಪ್ಪ ಅಂದ್ರೆ ಚೀನಾ, ಇನ್ಯಾವುದೂ ಇಲ್ಲ. ಯಾವುದ್ರೆ? ಚೀನಾ. ಗೊತ್ತಾ? ಇದು ಏನಪ್ಪ ಅಂದ್ರೆ ಏಷ್ಯಾ ಖಂಡದ ಅತಿ ದೊಡ್ಡ ರಾಷ್ಟ್ರ. ಏಷ್ಯಾ ಖಂಡ ಅತ್ಯಂತ ಚಿಕ್ಕ ರಾಷ್ಟ್ರ ಯಾವುದು? ಮಾಲ್ಡೀವ್ಸ್. ಯಾವುದ್ರೆ? ಅತ್ಯಂತ ಚಿಕ್ಕ ರಾಷ್ಟ್ರ ಯಾವುದಪ್ಪ ಅಂದರೆ ಮಾಲ್ಡೀವ್ಸ್ ಅಂತೇಳಿ ಕರಿತೀವಿ. ಗೊತ್ತಾದ್ರೆ? ಸೊ ಇದಾದ್ಮೇಲೆ ಏನಪ್ಪ ಅಂದ್ರೆ ಬರೀ ಏಷ್ಯಾ ಖಂಡ ಆಯ್ತಾ. ನೆಕ್ಸ್ಟ್ ಆಫ್ರಿಕಾ ಖಂಡಕ್ಕೆ ಬರೀ. ಯಾವ ಖಂಡ? ಆಫ್ರಿಕಾ ಖಂಡ. ಸರ್ ಆಫ್ರಿಕಾ ಖಂಡದಲ್ಲಿ ಏನಪ್ಪ ಅಂದ್ರೆ ಸರ್ ಅತ್ಯಂತ ಜನಸಂಖ್ಯೆ ಹೊಂದಿರುವಂಥ ರಾಷ್ಟ್ರ ಯಾವುದು? ಅತ್ಯಂತ ಜನಸಂಖ್ಯೆ ಹೊಂದಿರುವಂಥ ಅಥವಾ ಅತ್ಯಂತ ದೊಡ್ಡದಾಗಿರುವಂಥ ಇದು ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದಪ್ಪ ಅಂದ್ರೆ ಅಲ್ಜೀರಿಯಾ ಅಂತ ಬರುತ್ತೆ. ಯಾವ್ದ್ರಿಯಾ? ಅಲ್ಜೀರಿಯಾ. ಓಕೆನಾ? ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದ್ರೆ? ಅಲ್ಜೀರಿಯಾ ಅಂತ ಕರಿತೀವಿ. ಅತ್ಯಂತ ದೊಡ್ಡ ರಾಷ್ಟ್ರ ಅಲ್ಜೀರಿಯಾ. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂಥ ಮತ್ತು ಅತ್ಯಂತ ಸಣ್ಣ ರಾಷ್ಟ್ರ ಯಾವುದಪ್ಪ ಅಂದ್ರೆ ಸೈಪ್ರಸ್ ಅಂತ ಬರ್ತಾ. ಯಾವುದ್ರಿ? ಸೈಪ್ರಸ್ ಅಂತ ಬರ್ತಾ. ಗೊತ್ತಿರ್ಬೇಕು ಸ್ನೇಹಿತರೆ. ಇನ್ನೊಂದು ವಿಶೇಷತೆ ಗೊತ್ತಿರಬೇಕು, ಆಫ್ರಿಕಾ ಖಂಡದಲ್ಲಿ ಅತ್ಯಂತ ದೊಡ್ಡ ದೇಶ ಅಂದರೆ ಅಲ್ಜೀರಿಯಾ. ಅತ್ಯಂತ ದೊಡ್ಡ ದೇಶ, ಲಾರ್ಜೆಸ್ಟ್ ಕಂಟ್ರಿ ಯಾವುದ್ರಾಗ? ವಿಸ್ತೀರ್ಣದಾಗ. ಸರ್ ಮತ್ತು ಆಫ್ರಿಕಾದಾಗ ಅತ್ಯಂತ ಜನಸಂಖ್ಯೆ ಹೊಂದಿರುವಂಥ ದೇಶ ಯಾವುದಪ್ಪ ಅಂದ್ರೆ ನೈಜೀರಿಯಾ. ಯಾವುದ್ರೆ? ನೈಜೀರಿಯಾ ಅಂತ ಕರಿತೀವಿ. ಆಫ್ರಿಕಾದಾಗ ಏನಪ್ಪ ಒಂದು ದೇಶ ಕಂಡು ಬರ್ತಾ ನೈಜೀರಿಯಾ.
ಸೊ ಏನು ವಿಶೇಷತೆಪ್ಪ ಅಂದ್ರೆ ಅಧಿಕ ಜನಸಂಖ್ಯೆ ಏನು ಕಂಡು ಬರ್ತಾ ಪಾಪ್ಯುಲೇಷನ್ ಅಧಿಕ ಜನಸಂಖ್ಯೆ ಹೊಂದಿರುವಂಥ ಆಫ್ರಿಕಾ ಖಂಡ ದೇಶ ನೈಜೀರಿಯಾ, ಅತ್ಯಂತ ದೊಡ್ಡ ದೇಶ ಅಲ್ಜೀರಿಯಾ, ಅತ್ಯಂತ ಸಣ್ಣ ದೇಶ ಸೈಪ್ರಸ್, ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂಥ ದೇಶ ಸೈಪ್ರಸ್. ಅರ್ಥ ಆಯ್ತಲ್ಲ? ಬರ್ರಿ ಈಗ ಎಲ್ಲಿ ಬರೀಪ್ಪ ಅಂದ್ರೆ ನಾರ್ತ್ ಅಮೇರಿಕಾ ಖಂಡ. ಯಾವ ಖಂಡ? ನಾರ್ತ್ ಅಮೇರಿಕಾ ಖಂಡಕ್ಕೆ ಬರ್ರಿ. ಏನ್ರಿ ಸರ್ ನಾರ್ತ್ ಅಮೇರಿಕಾ ಖಂಡಕ್ಕೆ ಬಂದಿವಿ ಸರ್? ನಾರ್ತ್ ಅಮೇರಿಕಾ ಖಂಡದಾಗ ಏನಪ್ಪ ಅಂದ್ರೆ ಅತ್ಯಂತ ದೊಡ್ಡ ನದಿ ಯಾವುದು, ದೊಡ್ಡ ದೇಶ ಯಾವುದು? ಬರ್ರಿ. ಸೊ ಇಲ್ಲಿ ಕೂಡ ಏನಪ್ಪ ಅಂದ್ರೆ 2 ಕಂಡು ಬರ್ತಾ. ಅತ್ಯಂತ ದೊಡ್ಡ ದೇಶ ಕೆನಡಾ. ಯಾವ್ದ್ರೆ ಇಲ್ಲಿ ಏನಪ್ಪ ಅತ್ಯಂತ ದೊಡ್ಡ ದೇಶ ಯಾವ್ದ್ರೆ? ಕೆನಡಾ. ಅತ್ಯಂತ ಜನಸಂಖ್ಯೆ ಹೊಂದಿರುವಂಥ ರಾಷ್ಟ್ರ ಅಮೇರಿಕಾ. ಉತ್ತರ ಅಮೇರಿಕಾದ ಅತಿ ದೊಡ್ಡ ರಾಷ್ಟ್ರ ಕೆನಡಾ ಅಂತ ನೋಡ್ತೀವಿ. ಈ ಜನಸಂಖ್ಯೆ ಅಂತ ಬಂದಾಗ ಏನಪ್ಪ ಅಮೇರಿಕಾ. ಯಾವ್ದ್ರೆ ಅಮೇರಿಕಾ ಏನಪ್ಪ ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ರಾಷ್ಟ್ರ. ಅದೇ ತೆರನಾಗಿ ಉತ್ತರ ಅಮೇರಿಕಾ ಖಂಡದ ಅತ್ಯಂತ ಚಿಕ್ಕ ದೇಶ ಮತ್ತು ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂಥ ದೇಶ ಯಾವುದಪ್ಪ ಅಂದರೆ ಸೆಂಟ್ ಕಿಟ್ಸ್ ನೆವಿಸ್ ಅಂತ ಕರಿತೀವಿ. ಸೆಂಟ್ ಕಿಟ್ಸ್ ನೆವಿಸ್ ಅಂತೇಳಿ ಕರಿತೀವಿ. ಇಷ್ಟು ಏನಪ್ಪ ಅಂದ್ರೆ ಗೊತ್ತಿರಬೇಕು ಆತಾ. ಸೊ ಅದೇ ಥರನಾಗಿ ಏನಪ್ಪ ಅಂದ್ರೆ ಎಲ್ಲಿ ಬರೋಂದ್ರೆ ದಕ್ಷಿಣ ಅಮೇರಿಕಾ. ಇದು ನಾರ್ತ್ ಅಮೇರಿಕಾ ಆತ. ನೆಕ್ಸ್ಟ್ ಏನಪ್ಪ ಅಂದ್ರೆ ಸೌತ್ ಅಮೇರಿಕಾ. ಸೌತ್ ಅಮೇರಿಕಾ. ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಏನಪ್ಪ ಅಂದ್ರೆ ಸರ್ ಅತ್ಯಂತ ದೊಡ್ಡ ದೇಶ ಯಾವುದು? ನೋಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿ ಏನಪ್ಪ ಅಂದ್ರೆ ಅತ್ಯಂತ ದೊಡ್ಡ ದೇಶ ಬ್ರೆಜಿಲ್. ಯಾವುದ್ರಿ? ಬ್ರೆಜಿಲ್. ಅತ್ಯಂತ ದೊಡ್ಡ ದೇಶ ಅಂದ್ರು ಬ್ರೆಜಿಲು. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ದೇಶ ಅಂದ್ರೂ ಕೂಡ ಬ್ರೆಜಿಲ್. ಅದೇ ತೆರನಾಗಿ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಏನಪ್ಪ ಅಂದ್ರೆ ಅತ್ಯಂತ ಚಿಕ್ಕ ರಾಷ್ಟ್ರ ಯಾವುದು? ಸುರೇನಾಮ್. ಯಾವ ನಾಮ? ಸುರೇನಾಮ್ ಅಂತ ಕಾಣ್ತೀವಿ. ಯಾವ ನಾಮ? ಸುರೇನಾಮ್. ಇದು ಏನಪ್ಪ ಅಂದ್ರೆ ದಕ್ಷಿಣ ಅಮೇರಿಕಾದಲ್ಲಿ ಅತ್ಯಂತ ಚಿಕ್ಕ ರಾಷ್ಟ್ರ ಮತ್ತು ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂಥ ರಾಷ್ಟ್ರ ಅಂತೇಳಿ ಕರಿತೀವಿ. ಓಕೆನಾ? ಈಗ ಏಷ್ಯಾ ಖಂಡ ಆಯಿತು, ಆಫ್ರಿಕಾ ಖಂಡ ಆಯಿತು, ಉತ್ತರ ಅಮೇರಿಕಾ ಆಯಿತು, ದಕ್ಷಿಣ ಅಮೇರಿಕಾ ಆಯಿತು. ಸೊ ಈಗ ಇನ್ನೊಂದು ಯಾವುದಪ್ಪ ಅಂದ್ರೆ ಯುರೋಪ್ ಖಂಡ. ಯಾವ ಖಂಡ? ಯುರೋಪ್ ಖಂಡ ಒಂದು ನೋಡೋಣ ಸ್ನೇಹಿತರೆ. ಯಾವ ಖಂಡ? ಯುರೋಪ್ ಖಂಡ. ಏನ್ರಿ ಸರ ಈ ಯುರೋಪ್ ಖಂಡದಲ್ಲಿ ಯಾವ ಖಂಡ? ಈ ಯುರೋಪ್ ಖಂಡದಲ್ಲಿ ಏನಪ್ಪ ಅಂದ್ರೆ ಅತಿ ದೊಡ್ಡ ದೇಶ ಯಾವುದು? ಯುರೋಪ್ ಖಂಡದಲ್ಲಿ ಅತಿ ದೊಡ್ಡ ದೇಶ ಯಾವುದಪ್ಪ ಅಂದ್ರೆ ನೋಡಿ ಸ್ನೇಹಿತರೆ. ಸೊ ಇಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಬಂತು. ಏನು ಸಮಸ್ಯೆ ಸರ್? ರಷ್ಯಾನ ನಾವು ಯುರೋಪ್ನಾಗ ತೆಗೆದುಕೊಳ್ಳೋಣ ಅಥವಾ ಏಷ್ಯಾದಲ್ಲಿ ತೆಗೆದುಕೊಳ್ಳೋಣ? ನೀವೆಲ್ಲಿ ತೆಗೆದುಕೊಂಡ್ರೆ ಒಂದು ವೇಳೆ ಏನಾದರೂ ರಷ್ಯಾ ದೇಶವನ್ನು ನಾವು ಯುರೋಪ್ನಲ್ಲಿ ತೆಗೆದುಕೊಂಡಾಗ ಅತಿ ದೊಡ್ಡ ದೇಶ ಯಾವುದಾಕತ್ರೆ? ರಷ್ಯಾ. ಯಾವುದ್ರಿ? ರಷ್ಯಾ. ಇಲ್ರಿ ಸರ್ ಮತ್ತು ಆಪ್ಷನ್ಸಲ್ಲಿ ರಷ್ಯಾ ಇಲ್ರಿ ಸರ್. ಅಲ್ಲಿ ಏನಿರ್ತಾ? ಉಕ್ರೇನ್ ಇರ್ತಾ. ಏನ್ರಿ? ಉಕ್ರೇನ್. ಓಕೆನಾ? ಇಷ್ಟು ಗೊತ್ತಿರಬೇಕು. ಓಕೆ. ಏಷ್ಯಾ ಖಂಡದ ಅತ್ಯಂತ ದೊಡ್ಡ ರಾಷ್ಟ್ರ ಅಂದ್ರೆ ಹೆಂಗೆ ಅಲ್ಲಿ ಕೂಡ ಸಮಸ್ಯೆ ಬಂದಿತ್ತು, ರಷ್ಯಾ ಅಥವಾ ಚೀನಾ. ಅದೇ ಥರನ ಯುರೋಪಿನ ಅತಿ ದೊಡ್ಡ ರಾಷ್ಟ್ರ ಯಾವುದಪ್ಪ ಅಂದ್ರೆ ರಷ್ಯಾ ಅಥವಾ ಉಕ್ರೇನ್ ಅಂತೇಳಿ ನೋಡ್ತೀವಿ. ಓಕೆನಾ? ಇದಾದ್ಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಏಷ್ಯಾ ಖಂಡದಾಗ ಅತ್ಯಂತ ಸಣ್ಣ ರಾಷ್ಟ್ರ ಯಾವುದು? ಅತ್ಯಂತ ಸಣ್ಣ ರಾಷ್ಟ್ರ ಯಾವುದಪ್ಪ ಅಂದ್ರೆ ವ್ಯಾಟಿಕನ್ ಸಿಟಿ. ಯಾವ ಸಿಟಿ? ವ್ಯಾಟಿಕನ್ ಸಿಟಿ ಅಂತೇಳಿ ಅತ್ಯಂತ ಚಿಕ್ಕ ರಾಷ್ಟ್ರ ಯಾವುದೇ? ವ್ಯಾಟಿಕನ್ ಸಿಟಿ. ಅದೇ ಥರನಾಗಿ ಇನ್ನೊಂದು ಏನಪ್ಪ ಅಂದ್ರೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂಥ ಯುರೋಪ್ ಖಂಡದ ರಾಷ್ಟ್ರ ಅಂದ್ರೆ ಯಾವುದ್ರಿ? ವ್ಯಾಟಿಕನ್ ಸಿಟಿ. ಓಕೆನಾ? ಯುರೋಪ್ ಖಂಡದ ಅತ್ಯಂತ ದೊಡ್ಡ ದೇಶ ಅಂದ್ರೆ ರಷ್ಯಾ ಅಥವಾ ಉಕ್ರೇನ್. ಯುರೋಪ್ ಖಂಡದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ರಾಷ್ಟ್ರ ಅಂದ್ರೆ ರಷ್ಯಾ ಅಥವಾ ಉಕ್ರೇನ್. ಯುರೋಪ್ ಖಂಡದ ಅತ್ಯಂತ ಸಣ್ಣ ರಾಷ್ಟ್ರ ಅಂದ್ರೆ ವ್ಯಾಟಿಕನ್ ಸಿಟಿ. ಕಡಿಮೆ ಜನಸಂಖ್ಯೆ ಹೊಂದಿರೋ ರಾಷ್ಟ್ರ ಅಂದ್ರೆ ಕೂಡ ಯಾವುದ್ರಿ? ವ್ಯಾಟಿಕನ್ ಸಿಟಿ. ಓಕೆನಾ? ಇದರ ಜೊತೆಗೆ ಮತ್ತೊಂದು ಗೊತ್ತಿರಬೇಕು ಸ್ನೇಹಿತರೆ, ಏನಪ್ಪ ಅಂದ್ರೆ ಜಗತ್ತಿನೊಳಗೆ ಅತ್ಯಂತ ಚಿಕ್ಕ ರಾಷ್ಟ್ರ ಅಂದ್ರೆ ವ್ಯಾಟಿಕನ್ ಸಿಟಿ. ವ್ಯಾಟಿಕನ್ ಸಿಟಿ. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂಥ ರಾಷ್ಟ್ರ ಅಂದ್ರೆ ಯಾವುದ್ರೆ? ವ್ಯಾಟಿಕನ್ ಸಿಟಿ ಅಂತೇಳಿ ಗೊತ್ತಿರಬೇಕಾಕತಿ. ಓಕೆನಾ? ಇಷ್ಟೇನಪ್ಪ ಅಂದ್ರೆ ಇಂಪಾರ್ಟೆಂಟು. ಓಕೆನಾ? ಅದಾದ್ಮೇಲೆ ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡ ಅಂತ ಬರ್ತಾ. ಆಸ್ಟ್ರೇಲಿಯಾ ಖಂಡದ ಅತಿ ದೊಡ್ಡ ರಾಷ್ಟ್ರ ಯಾವುದಪ್ಪ ಅಂದ್ರೆ ಆಸ್ಟ್ರೇಲಿಯಾ ದೇಶ ಅಂತೇಳಿ ನೋಡ್ತೀವಿ. ಓಕೆನಾ? ಮತ್ತೊಂದು ಕಂಡು ಬರ್ತಾ ಸ್ನೇಹಿತರೆ ಅಂಟಾರ್ಟಿಕಾ ಖಂಡ. ಇದಕ್ಕೇನಪ್ಪ ಅಂದ್ರೆ ವಿಜ್ಞಾನಿಗಳ ಖಂಡ ಅಂತ ಕರಿತೀವಿ, ಶ್ವೇತ ಖಂಡ ಅಂತೇಳಿ ಕರಿತೀವಿ. ಜೊತೆಗೆ ಏನಪ್ಪ ಅಂದ್ರೆ ಮಾನವರು ವಾಸ ಮಾಡದೇ ಇರುವಂಥ ಖಂಡ ಅಂತೇಳಿ ಕರಿತೀವಿ. ಯಾಕಪ್ಪ ಅಂದ್ರೆ 98% ಏನಪ್ಪ ಅಂದ್ರೆ 98% ಟೋಟಲಿ ಕವರ್ಡ್ ಬೈ ಐಸ್ನಿಂದ ಕೂಡೈತಿ. ಯಾವುದ್ರೆ? ಅಂಟಾರ್ಟಿಕಾ ಖಂಡ. ಬರೀ ಇಷ್ಟೇನಪ್ಪ ಅಂದ್ರೆ ಇಷ್ಟು ವಿಶೇಷತೆ ಆಗಿತ್ತು ಸ್ನೇಹಿತರೆ. ಈಗ ಮುಂದಿನ ಪ್ರಶ್ನೆ ನಾವು ಹೋಗೋಮ. ಬರ್ರಿ, SBI ಯಾವಾಗ ಸ್ಥಾಪಿಸಲಾಯಿತು ಅಂತೇಳಿ ಕ್ವಶನ್ ಕೇಳ್ಯಾರ. ನೋಡಪ್ಪ, SBI ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತೇಳಿ 1921, 1935, 1955, 1956 ಅಂತೇಳಿ ಹಿಂಗೇನಪ್ಪ ಅಂದ್ರೆ ಆಪ್ಷನ್ಸ್ ಅದ ಸ್ನೇಹಿತರೆ. ಸೊ SBI ಸ್ಥಾಪನೆ ಆಗಪ್ಪ ಅಂದ್ರೆ 1955. ಹೆಂಗ್ರಿ ಸರ SBI ಸ್ಥಾಪನೆ ಆಗಕ್ಕೆ ಏನಪ್ಪ ಅಂದ್ರೆ ಸ್ವಲ್ಪ ಪೂರ್ವ ಇತಿಹಾಸ ಗೊತ್ತಿರಬೇಕು. ಪೂರ್ವ ಇತಿಹಾಸ ಏನ್ರಿ ಸರ? ಪೂರ್ವ ಇತಿಹಾಸ ಏನೋ
ಸೊ ಫಸ್ಟ್ ನೋಡ್ರಿಪ್ಪ ಯಾವಾಗಪ್ಪ ಅಂದ್ರೆ ಓಕೆ 1806 ಏನಪ್ಪ ಅಂದ್ರೆ ಒಂದು ಬ್ಯಾಂಕ ಸ್ಟಾರ್ಟ್ ಆಕೈತೆ, ಬ್ಯಾಂಕ್ ಆಫ್ ಬೆಂಗಾಲ್ ಅಂತ. ಬ್ಯಾಂಕ್ ಆಫ್ ಬೆಂಗಾಲ್ ಏನಪ್ಪ ಅಂದ್ರೆ ಯಾವಾಗ ಸ್ಟಾರ್ಟ್ ಆಕತ್ರಿ? 1806. ಅದೇ ಥರ 1840ರಲ್ಲಿ ಮತ್ತೊಂದು ಬ್ಯಾಂಕ್ ಸ್ಟಾರ್ಟ್ ಆಕತ್ತೆ ಸ್ನೇಹಿತರೆ. ಯಾವಪ್ಪ? ಬ್ಯಾಂಕ್ ಆಫ್ ಬಾಂಬೆ ಅಂತಪ್ಪ ಮತ್ತೊಂದು ಬ್ಯಾಂಕ್ ಏನಾಕತ್ರಿ ಸ್ಥಾಪನೆ ಆಕೈತಿ. ಅದೇ ಥರ 1843 ಏನು ಸ್ಟಾರ್ಟ್ ಆಕತ್ರಿ? ಬ್ಯಾಂಕ್ ಆಫ್ ಮದ್ರಾಸ್ ಅಂತ ಸ್ಟಾರ್ಟ್ ಆಕೈತಿ. ಬ್ಯಾಂಕ್ ಆಫ್ ಮದ್ರಾಸ್ ಅಂತ ಸ್ಟಾರ್ಟ್ ಆಗಿಸಿದ್ರೆ, ಇದು ಆದಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ 1921 ಏನು ಮಾಡ್ತಾರೆ ಸ್ನೇಹಿತರೆ? ಸೊ 1921 ಏನು ಮಾಡ್ತಾರಪ್ಪ ಅಂದ್ರೆ ಗೊತ್ತಿರಬೇಕು. 1921 ಈ 1921 ಏನು ಮಾಡ್ತಾರಪ್ಪ ಅಂದ್ರೆ 3 ಬ್ಯಾಂಕ್ ಮರ್ಜ್ ಮಾಡ್ತಾರೆ. ಯಾವ ಬ್ಯಾಂಕಪ್ಪ ಅಂದ್ರೆ ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್. ಈ 3 ಏನಪ್ಪ ಅಂದ್ರೆ ಮರ್ಜ್ ಮಾಡ್ತಾರೆ. ಸೊ ಈ 3 ಶೇರ್ಸ್ ಏನಪ್ಪ ಅಂದ್ರೆ ಒಂದು ಹೆಸರು ಕೊಡ್ತಾರೆ, ಇಂಪೀರಿಯಲ್ ಬ್ಯಾಂಕ್. ಯಾವ ಬ್ಯಾಂಕ್? ಇಂಪೀರಿಯಲ್ ಬ್ಯಾಂಕ್ ಅಂತೇಳಿ ಕರೀತಾರೆ. ಯಾವ ಬ್ಯಾಂಕ್? ಇಂಪೀರಿಯಲ್ ಬ್ಯಾಂಕ್ ಅಂತೇಳಿ ಏನು ಮಾಡ್ತಾರೆ ಒಂದು ಹೆಸರು ಕೊಡ್ತಾರೆ. ಈ ಇಂಪೀರಿಯಲ್ ಬ್ಯಾಂಕ್ ಏನಾಯ್ತಪ್ಪ ಅಂದ್ರೆ 1921ರಿಂದ ಹೋಯ್ತು. ಎಲ್ಲಿವರೆಗೂ? 1955 ತನಕ ಹೋಯ್ತು. 1955 ಬಂದಿಪ್ಪ. 1951 ಬಂದಾಗ ಏನಪ್ಪ ಅಂದ್ರೆ ಇಂಪೀರಿಯಲ್ ಬ್ಯಾಂಕ್ ಅಂತ ಇತ್ತಲ್ಲ, ಸೊ ಅದನ್ನು ಏನು ಮಾಡಿದೀವಪ್ಪ ಅಂದ್ರೆ ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ನಾಮಕರಣ ಮಾಡಿದ್ವಿ. 1955 ಏನು ಮಾಡಿದ್ವಿ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಮಾಡಿದ್ವಿ. 1955 ಜುಲೈ 1 ಜುಲೈ 7ರಂದು ಏನು ಮಾಡಿದ್ವಿ ರೀ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಇದನ್ನು ನಾಮಕರಣ ಮಾಡಿದ್ವಿ. ಇದಾದ ಮರು ವರ್ಷ 1956 ಜೂನ್ 2ನೇ ತಾರೀಕು. 1956 ಜೂನ್ 2ನೇ ತಾರೀಕು. ಸೊ ಇದನ್ನು ಏನು ಮಾಡಿದ್ವಿ ಅಂದ್ರೆ ರಾಷ್ಟ್ರೀಕರಣ ಮಾಡಿದ್ವಿ. ಏನು ಮಾಡಿದ್ವಿ? ರಾಷ್ಟ್ರೀಕರಣ, ನ್ಯಾಷನಲೈಜೇಷನ್. ಯಾವ ಕಾರಣ? ರಾಷ್ಟ್ರೀಕರಣ ಮಾಡಿದ್ವಿ. ಸೊ ಇದಾದ್ಮೇಲೆ ಏನು ಮಾಡ್ತೀವಪ್ಪ ಅಂದ್ರೆ 1959 ಅಂದ್ರೆ ಗ್ರೂಪ್ ಆಫ್ SBI ಅಂತೇಳಿ ಮಾಡಿದ್ವಿ. ಗ್ರೂಪ್ ಆಫ್ SBI ಅಂತೇಳಿ SBI ಇರ್ತಕ್ಕಂಥ ಸಹವರ್ತಿ ಬ್ಯಾಂಕ್ಗಳಂತೇಳಿ ಆರಂಭಿಸಿದ್ವಿ. ಓಕೆನಾ? ಸೊ ಇದು ಏನಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೆಂಗೆ ಹುಟ್ಟುಕೊಳ್ತು ಅಂತೇಳಿ ಒಂದು ಹಿನ್ನೆಲೆ. ಓಕೆನಾ? ನೋಡಿ ಸ್ನೇಹಿತರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೆಂಗೆ ಹುಟ್ಟುಕೊಳ್ತು? ಓಕೆ, 1806 ಏನು ಬಂದಿತ್ತು? ಬ್ಯಾಂಕ್ ಆಫ್ ಬೆಂಗಾಲ್ ಬಂದಿತ್ತು. 1840 ಏನಪ್ಪ ಅಂದ್ರೆ ಬ್ಯಾಂಕ್ ಆಫ್ ಬಾಂಬೆ ಬಂದಿತ್ತು. 1843 ಏನ್ರಿ ಬ್ಯಾಂಕ್ ಆಫ್ ಮದ್ರಾಸ್ ಬಂದಿತ್ತು. ನೆಕ್ಸ್ಟ್ ಈ 3 ಸೇರಿಸ್ಕೊಂಡು ಏನು ಮಾಡಿದ್ರಿ? 21 ಇಂಪೀರಿಯಲ್ ಬ್ಯಾಂಕ್ ಅಂತೇಳಿ ಮಾಡಿದರು. 1920 ಇಂಪೀರಿಯಲ್ ಅಂತ ಬ್ಯಾಂಕ್ ಅಂತ ಇದ್ದದನ್ನ 55 ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಮಾಡಿ 1956 ಏನು ಮಾಡಿದ್ರಿ? ರಾಷ್ಟ್ರೀಕರಣ ಮಾಡಿ 1959 ಏನು ಮಾಡಿದ್ರಿ? ಗ್ರೂಪ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI ಸಹವರ್ತಿ ಬ್ಯಾಂಕುಗಳಂತೇಳಿ ಇದನ್ನ ಹೆಸರು ಕೊಡ್ತಾರೆ. ಇದು ಏನಪ್ಪ ಅಂದ್ರೆ ನಮ್ಮ SBI ಈ ರೀತಿಯಾಗಿ ಹುಟ್ಟಿಕೊಳ್ತದ. ಬರ್ರಿ, ವಿಜಯನಗರ ಜನ ಆಹಾರಕ್ಕಿಂತ ಹೆಚ್ಚಾಗಿ ಗುಲಾಬಿಯನ್ನು ಪ್ರೀತಿಸುತ್ತಿದ್ದರು ಎಂದು ಉಲ್ಲೇಖಿಸಿದ ಪ್ರವಾಸಿಗ ಯಾರಪ್ಪ ಅಂದ್ರೆ ನೋಡಿ ಸ್ನೇಹಿತರೆ, ಅಬ್ದುಲ್ ರಜಾಕ್ ಅಂತ ಕರಿತೀವಿ. ಅಬ್ದುಲ್ ರಜಾಕ್ ಏನು ಹೇಳ್ತಾನಪ್ಪ ಅಂದ್ರೆ ವಿಜಯನಗರ ಜನ ಏನು ಮಾಡ್ತಾರೆ ಆಹಾರಕ್ಕಿಂತ ಹೆಚ್ಚಾಗಿ ಗುಲಾಬಿಯನ್ನು ಪ್ರೀತಿ ಮಾಡ್ತಿದ್ರು ಅಂತೇಳಿ ಹೇಳ್ತಾನೆ. ಯಾರು ಸರ್ ಅಬ್ದುಲ್ ರಜಾಕಪ್ಪ ಅಂದ್ರೆ 2ನೇ ದೇವರ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ವಿಜಯನಗರ ಒಬ್ಬ ದೊರೆ ಬರ್ತಾನೆ. ಯಾವ್ರ? 2ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಯಾರ ಹೆಸರ 2ನೇ ದೇವರಾಯ? ಯಾರಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ವಿಜಯನಗರ ಇತಿಹಾಸದಲ್ಲಿ ಏನಪ್ಪ ಅಂದ್ರೆ ತಮ್ಮ ಸಿಂಹಾಸನ ಪಕ್ಕದಲ್ಲಿ ಏನಪ್ಪ ಅಂದ್ರೆ ಕುರಾನ್ ಇಟ್ಟು ಆಳ್ವಿಕೆ ಮಾಡಿರ್ತಕ್ಕಂಥ ಅಷ್ಟೊಂದು ಉದಾರವಾಗಿರ್ತಕ್ಕಂಥ ಅರಸ ಅಂದ್ರೆ ಯಾರ? ನಮ್ಮ ದೇವರಾಯ. ಅದೇ ತರನಾಗಿ ಮೊಟ್ಟ ಮೊದಲ ಬಾರಿಗೆ ಇಸ್ಲಾಮರನ್ನು ಏನು ಮಾಡ್ತಾನೆ? ಮುಸ್ಲಿಮರ ಸೇನೆಗೆ ಸೇರಿಸಿಕೊಳ್ತಾನ. 2ನೇ ದೇವರಾಯ ಗಜಬೆಂಟಕಾರ ಮತ್ತು ಪ್ರೌಢ ದೇವರಾಯ ಎಂಬ ಬಿರುದು ಹೊಂದಿದ್ದ. ಗಜಬೆಂಟಕಾರ ಮತ್ತು ಪ್ರೌಢ ದೇವರಂತ ಬಿರುದನ್ನು ಹೊಂದಿದ್ದ. ಇವನ ಆಸ್ಥಾನಕ್ಕೆ 1443 ಬರ್ತಾನೆ. 1443 ಬರ್ತಾನೆ. ಯಾರು ಬರ್ತಾರಪ್ಪ ಅಂದ್ರೆ ಅಬ್ದುಲ್ ರಜಾಕ್ ಬರ್ತಾನೆ. ಬಂದು ಏನು ಹೇಳ್ತಾನಪ್ಪ? ವಿಜಯನಗರ ಸಾಮ್ರಾಜ್ಯದಲ್ಲಿ ಆದಿ ಬೀದಿಯಲ್ಲಿ ಮುತ್ತು ರತ್ನ ವ್ಯಾಪಾರ ಮಾಡ್ತಿದ್ರು. ಅಬ್ಬಾ, ಎಲ್ಲಿ ಇವತ್ತು ಮುತ್ತು ರತ್ನ ವ್ಯಾಪಾರ ಎಲ್ಲಿ ಮಾಡ್ತೇವೆ ನಾವು? 4 ಗೋಡೆಗಳ ಮಧ್ಯೆ. ಅದೇನಪ್ಪ ಅಂದ್ರೆ ಸುತ್ತಲೂ ಹಾಕಿರ್ತಕ್ಕಂಥ ಅಂಗಡಿಯಲ್ಲಿ ಏನಪ್ಪ ವ್ಯಾಪಾರ ಮಾಡ್ತೀವಿ. ಬಟ್ ಒಂದು ವಿಜಯನಗರ ಕಾಲದಲ್ಲಿ ಆದಿ ಬೀದಿಯಲ್ಲಿ ವ್ಯಾಪಾರ ಮಾಡ್ತಾರಂತ ಮುತ್ತು ರತ್ನ ಅಂದರೆ ತಿಳ್ಕೊಂಬಿಡ್ರಿ ವಿಜಯನಗರ ಸಾಮ್ರಾಜ್ಯ ಹೆಂಗಿರಬೇಡ. ಅದೇ ಥರನಾಗಿ ಮುಂದುವರೆದು ಹೇಳ್ತಾನೆ ಸ್ನೇಹಿತರೆ. ಏನು ಹೇಳ್ತಾನೆ? ವಿಜಯನಗರದ ಸಾಮ್ರಾಜ್ಯ ಏನಪ್ಪ ಅಂದ್ರೆ ಭೂಮಂಡಲದಲ್ಲಿ ಇಲ್ಲ.
ಇಡೀ ಭೂಮಂಡಲದಲ್ಲಿ ವಿಜಯನಗರ ಅಂತ ಸಾಮ್ರಾಜ್ಯ ಇಲ್ಲ, ದೇವರನಂತ ರಾಜ್ಯಪ್ಪ ಅಂದ್ರೆ ಈ ಭರತ ಖಂಡದಲ್ಲಿ ಇಲ್ಲ ಅಂತೇಳಿ ಉಲ್ಲೇಖ ಮಾಡ್ತಾನೆ. ಅದೇ ಥರ ಏನಪ್ಪ ಅಂದ್ರೆ ಇಲ್ಲಿ ಪ್ರಸಿದ್ಧವಾದ ಹಬ್ಬ ಯಾವತ್ತಪ್ಪ, ಮಹಾನವಮಿ ಹಬ್ಬ ಪ್ರಸಿದ್ಧವಾಗಿತ್ತು ಅಂತೇಳಿ ಉಲ್ಲೇಖ ಕೊಡ್ತಾನೆ. ಎಸ್, ಅದೇ ಥರನಾಗಿ ನೋಡಿ ಸ್ನೇಹಿತರೆ, ನಿಕಲೋ ಕೊಂಟಿ ಅಂತ ಬರ್ತಾನೆ. ಯಾವ ಕೊಂಟಿ? ನಿಕಲೋ ಕೊಂಟಿ ಅಂತ ಬರ್ತಾನ. ಇವ ಏನಪ್ಪ ಅಂದ್ರೆ 1421 ಏನಪ್ಪ ಅಂದ್ರೆ ಇಲ್ಲಿ ಬರ್ತಾನೆ ವಿಜಯನಗರಕ್ಕೆ ಒಂದನೇ ದೇವರ ಆಸ್ಥಾನಕ್ಕೆ ಬರ್ತಾನೆ. ಯಾವ ದೇವರ? ಒಂದನೇ ದೇವರ ಆಸ್ಥಾನಕ್ಕೆ ಬರ್ತಾನೆ. ಸರ್ ಬಂದು ಏನು ಹೇಳ್ತಾನೆ ಹೇಳ್ತಾನಪ್ಪ ಅಂದ್ರೆ ವಿಜಯನಗರ ಇರ್ತಕ್ಕಂಥ ರಾಜಧಾನಿ ಹಂಪಿ, ವಿಜಯನಗರ ರಾಜಧಾನಿ ಹಂಪಿ ಹೆಂಗಿತ್ತಪ್ಪ ಅಂದ್ರೆ 60 ಮೈಲಿ ವಿಸ್ತಾರವಾಗಿತ್ತು. 60 ಮೈಲಿ ವಿಸ್ತಾರವಾಗಿತ್ತು. 5 ಲಕ್ಷ ಜನಸಂಖ್ಯೆ ಇತ್ತು. ಈ 5 ಲಕ್ಷ ಜನಸಂಖ್ಯೆಯನ್ನು ಕಾಯಲು 90,000 ಸೈನಿಕರಿದ್ದರು ಅಂತೇಳಿ ಮಾಹಿತಿ ಕೊಡ್ತಾನೆ. ಅದೇ ಥರ ಏನಪ್ಪ ಅಂದ್ರೆ ದೀಪಾವಳಿ, ಮಹಾನವಮಿ, ದಸರಾ ಏನಪ್ಪ ಅಂದ್ರೆ ಇಲ್ಲಿ ಅತ್ಯಂತ ಪ್ರಸಿದ್ಧವಾಗಿದ್ದು. ಜೊತೆಗೆ ವಿಜಯನಗರ ಕಾಲದಲ್ಲಿ ಸತಿ ಪದ್ಧತಿ ಜಾರಿ ಇತ್ತು ಅಂತೇಳಿ ಉಲ್ಲೇಖ ಕೊಡ್ತಾನೆ. ಅದೇ ಥರನಾಗಿ ಬನ್ನಿ ಸ್ನೇಹಿತರೆ, ನ್ಯೂನೀಸ್ ಅಂತ ಬರ್ತಾನೆ. ಇವಪ್ಪ ಅಂದರೆ ನ್ಯೂನೀಸ್ ಯಾವ ಬರ್ತಾನಪ್ಪ ಅಂದ್ರೆ ಯಾರ್ಯವರು ನಮ್ಮ ಶ್ರೀಕೃಷ್ಣ ದೇವರ ಸತ್ತೋಕನ. ಶ್ರೀಕೃಷ್ಣ ದೇವರ ಸತ್ ಮೇಲೆ ಏನಪ್ಪ ಅಂದ್ರೆ ಅವನ ಮೊಲ ಸೋದರ ಅಚ್ಯುತರಾಯ ಬಂದಿರ್ತಾನೆ. ಅಚ್ಯುತರಾಯ ಕಾಲದಾಗ ಏನಪ್ಪ ಅಂದ್ರೆ 1535 ಏನಪ್ಪ ಅಂದ್ರೆ ಯಾರ ಆಸ್ಥಾನಕ್ಕೆ ಬರ್ತಾನೆ ರೀ? ಅಚ್ಯುತರಾಯನ ಆಸ್ಥಾನಕ್ಕೆ ಬರ್ತಾನೆ. ಸರ್ ಅಚ್ಯುತರಾಯ ಯಾರು? ಅಚ್ಯುತರಾಯ ಯಾರಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯನ ನಂತರ ಅಧಿಕಾರಕ್ಕೆ ಬಂದಿರುವಂಥ ವ್ಯಕ್ತಿ ಅಚ್ಯುತರಾಯ. ಅಚ್ಯುತರಾಯ ಮತ್ತು ಶ್ರೀಕೃಷ್ಣ ಎಂಥ ಸಂಬಂಧ? ಮಲ ಸಹೋದರ ಸಂಬಂಧ. ಯಾವ ಸಂಬಂಧ? ಮಲ ಸಹೋದರ ಸಂಬಂಧ ಅಂತೇಳಿ ನೋಡ್ತೀವಿ. ಇವನ ಆಸ್ಥಾನಕ್ಕೆ ಬಂದಿರುವಂಥ ನ್ಯೂನೀಸ್ ಏನು ಹೇಳ್ತಾನಪ್ಪ ಅಂದ್ರೆ, ಸೊ ವೆರಿ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್ ಗೊತ್ತಾನೆ ಇದು? ಎರಡನೇ ದೇವರಾಯನ ಕಾಲದಾಗ ಏನು ಇಂಪಾರ್ಟೆಂಟ್ ನೋಡಿವಿ? ಸಿಂಹಾಸನ ಪಕ್ಕದ ಕುರಾನ್ ಇಟ್ಟು ಆಳ್ವಿಕೆ ಮಾಡಿದ್ದ, ಕುರಾನ್ ಇಟ್ಕೊಂಡು ಆಳ್ವಿಕೆ ಮಾಡಿದ್ದ ಅಂತೇಳಿ ದೊರೆ ಯಾರಪ್ಪ ಅಂದ್ರೆ ನ್ಯೂನೀಸ್. ಏನು ಹೇಳ್ತಾನೆ? ವಿಜಯನಗರದ ಸಾಮ್ರಾಜ್ಯದ ಆಳ್ವಿಕೆ ಮಾಡ್ತಿದ್ರು. ಅವ್ರು ಆಳ್ವಿಕೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಅಂದ್ರೆ ಪಕ್ಕದಲ್ಲಿ ಏನಿತ್ತು? ಕುರಾನ್ ಇತ್ತು ಅಂತ ಹೇಳ್ತಾರೆ. ಕುರಾನ್ ಅಂದರೆ ಇಸ್ಲಾಂ ಧರ್ಮದ, ಹಿಂದೂ ಧರ್ಮದ ಸೋದರ ಧರ್ಮ ಅಂತ ಕರಿತೀವಿ. ಈ ಹಿಂದೂ ಧರ್ಮದ ಸೋದರ ಧರ್ಮವಾಗಿರ್ತಕ್ಕಂಥ ಇಸ್ಲಾಂ ಧರ್ಮ ಅತ್ಯಂತ ಪವಿತ್ರ ಗ್ರಂಥ ಅಂದರೆ ಅದು ಕುರಾನ್. ಕಮೆಂಟ್ ಮಾಡ್ಬೇಕು. ಕುರಾನ್ ಏನಪ್ಪ ಅಂದ್ರೆ ಯಾವ ಭಾಷೆದಾಗ ಐತಿ? ಅರಬಿಕ್ ಭಾಷೆದಾಗ ಐತಿ. ಈ ಕುರಾನ್ ಇದನ್ನು ಕ್ರೋಢೀಕರಣ ಮಾಡಿದ್ರಪ್ಪ ಅಂದ್ರೆ ಜಾವೇದ್ ಅಬೂಬಕರ್ ಅಂತೇಳಿ ಬರ್ತಾನೆ. ಇಷ್ಟು ಗೊತ್ತಿರಬೇಕು. ಓಕೆನಾ? ಬರ್ರಿ, ನ್ಯೂನೀಸ್ ಮುಗಿತಾ? ನ್ಯೂನೀಸ್ ಮತ್ತೊಂದು ಮಾತಿನ ಹೇಳ್ತಾನೆ. ಏನಂತ? ವಿಜಯನಗರ ಸಾಮ್ರಾಜ್ಯದ ಸಿಂಹಾಸನ ಪಕ್ಕದಲ್ಲಿ ಕುರಾನ್ ಇತ್ತು. ಮತ್ತೆ ಹೇಳ್ತಾನೆ ಏನಂತ? ಅಚ್ಯುತರಾಯ ಭಾಳ ಅಂಜು ಪುಕ್ಕಲನಾಗಿದ್ದ. ಅಚ್ಯುತರಾಯ ಏನಾಗಿದ್ದ? ಅಂಜು ಪುಕ್ಕಲನಾಗಿದ್ದ ಅಂತೇಳಿ ಹೇಳ್ತಾರ. ನೆಕ್ಸ್ಟ್ ಡುರೆಟ್ ಬಾರ್ಬಸ್ ಮತ್ತು ಡೊಮಿಂಗೋ ಪಯಸ್ ಅಂತ ಬರ್ತಾರ. ಸೊ ಇವ್ರು ಏನಪ್ಪ ಅಂದ್ರೆ ಯಾರ ಆಸ್ಥಾನಕ್ಕೆ ಬರ್ತಾರೆ? ಶ್ರೀಕೃಷ್ಣ ದೇವರಾಯನ ಆಸ್ಥಾನ. ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಏನಪ್ಪ ಅಂದ್ರೆ ಬರ್ತಾರ. ಈ ಡುರೆಟ್ ಬಾರ್ಬಸ್ ಬಂದು ದೇವಪ್ಪ ಅಂದ್ರೆ 1515 ಮತ್ತು 16ರಲ್ಲಿ ಬರ್ತಾನ. ಸೊ ಇವನೇನಪ್ಪ ಅಂದ್ರೆ 1520 ಏನಪ್ಪ ಅಂದ್ರೆ ಬರ್ತಾನ. ಸೊ ಈ ಡುರೆಟ್ ಬಾರ್ಬಸ್ ಮತ್ತು ಡೊಮಿಂಗೋ ಪಯಸ್ ಏನಪ್ಪ ಅಂದ್ರೆ ಯಾವ ದೇಶದವರು? ಪೋರ್ಚುಗಲ್ನಿಂದ ಬಂದಿರ್ತಾರ. ಓಕೆನಾ? ಸೊ ಈ ನಿಕಲೋ ಕೊಂಟಿ ಯಾವ ದೇಶದವ? ಇಟಲಿ ದೇಶದವ. ಯಾವ ದೇಶ? ಇಟಲಿ ದೇಶದವ. ಇಟಲಿ. ಓಕೆನಾ? ಇವ ಯಾರಪ್ಪ ಅಂದ್ರೆ ಪರ್ಷಿಯಾ. ಯಾವ ದೇಶ? ಪರ್ಷಿಯಾದ ರಾಯಭಾರಿಯಾಗಿ ಬಂದಿರ್ತಾನ. ಸೊ ಇಷ್ಟೇನಪ್ಪ ಅಂದ್ರೆ ಇಂಪಾರ್ಟೆಂಟು. ಓಕೆನಾ? ಈ ಕೆಳಗಿನ ಯಾವ ರಾಜ್ಯ ಮಹಿಳಾ ಮುಖ್ಯಮಂತ್ರಿಯನ್ನು ಕಂಡಿಲ್ಲ? ಯಾವ ನೋಡಪ್ಪ? ರಾಜಸ್ಥಾನ್, ಗೋವಾ. ಓಕೆ, ರಾಜಸ್ಥಾನ್ ತಪ್ಪು. ರಾಜಸ್ಥಾನದಾಗ ಅದರ. ಓಕೆ ಬರ್ರಿ. ರಾಜಸ್ಥಾನ್, ಗೋವಾ, ತಮಿಳುನಾಡು, ಒರಿಸ್ಸಾ, ಪಶ್ಚಿಮ ಬಂಗಾಳ, ಅಸ್ಸಾಂ, ಗುಜರಾತ್, ಓಕೆ, ದೆಹಲಿ, ಬಿಹಾರ್, ತೆಲಂಗಾಣ, ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ. ಓಕೆ ನೋಡಿ ಸ್ನೇಹಿತರೆ, ಇಲ್ಲಿ ಯಾವುದು ಬೇಡ ನೋಡಿ, ಕಾಮನ್ ಸೆನ್ಸ್ ಬೇಕು. ಏನು ಬೇಕಾ? ಕಾಮನ್ ಸೆನ್ಸ್. ಸರ್ ಏನ್ರಿ ಕಾಮನ್ ಸೆನ್ಸ್? ನೋಡಪ್ಪ, ಉಳಿದು ಎಲ್ಲ ಗೊತ್ತಿರೋದು ಬೇಡ. ಬೋಗಸ್. ಕರ್ನಾಟಕ ಗೊತ್ತಿದ್ದು ಸಾಕು. ಕರ್ನಾಟಕದಾಗ ಇಲ್ಲಿವರೆಗೆ ಮಹಿಳಾ ಯಾವುದೇ ಮುಖ್ಯಮಂತ್ರಿ ಆಗಿಲ್ಲ. ಮಹಿಳಾ ಮುಖ್ಯಮಂತ್ರಿ ಆಗಿಲ್ಲ ಅಂದ್ರೆ ಇದೇ ಸರಿಯಾದ ಉತ್ತರ. ಯಾವ ರಾಜ್ಯ ಮುಖ್ಯಮಂತ್ರಿ ಕಂಡಿಲ್ಲಪ್ಪ ಅಂದ್ರೆ ಸೊ ಮಹಾರಾಷ್ಟ್ರದಾಗ ಇನ್ನು ಮಹಿಳಾ ಮುಖ್ಯಮಂತ್ರಿ ಆಗಿಲ್ಲ, ಕರ್ನಾಟಕದಾಗ ಆಗಿಲ್ಲ, ಆಂಧ್ರದಾಗ ಆಗಿಲ್ಲ, ತೆಲಂಗಾಣದಾಗ ಆಗಿಲ್ಲ. ಸರ್ ಮತ್ತೆ ಯಾವ ರಾಜ್ಯದಾಗ ಆಗ್ಯಾರ? ಬರ್ರಿ, ಮೊಟ್ಟ ಮೊದಲ ಏನಪ್ಪ ಅಂದ್ರೆ ಉತ್ತರ ಪ್ರದೇಶ ಅಂತ ನೋಡ್ತೀವಿ. ಯಾವ ಪ್ರದೇಶ? ಸ್ವಲ್ಪ ಜಾಗ ಕಡಿಮೆ ಐತಿ, ಇರಲಿ ತೋಡ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಮ್. ಯು ಪಿ ಅಂತ ಕಾಣ್ತೀವಿ. ಉತ್ತರ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಸುಚೇತನ ಕೃಪಲಾನಿ ಅಂತ ಬರ್ತಾಳೆ. ಯಾವ ಕೃಪಲಾನಿ? ಸುಚೇತನ ಕೃಪಲಾನಿ. ಈ ಸುಚೇತನ ಕೃಪಲಾನಿ ಯಾರಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮೊಟ್ಟ ಮೊದಲ ಭಾರತದಲ್ಲಿ ಏನಪ್ಪ ಅಂದ್ರೆ ಒಂದು ರಾಜ್ಯಕ್ಕೆ ಏನಾಗ್ತಾಳ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾಳ. 1963ರಿಂದ 67ರವರೆಗೂ ಯಾವ ರಾಜ್ಯಕ್ಕೆ? ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾಳ. ಗೊತ್ತಿರಬೇಕು. ಬಾ ಸರ್, ರಾಜಸ್ಥಾನದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ವಸುಂಧರಾ ರಾಜೆ. ಯಾವ ರಾಜ್ಯ? ಈ ರಾಜಸ್ಥಾನದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ವಸುಂಧರಾ ರಾಜೆ ಅಂತ ಕಂಡು ಬರ್ತಾಳ. ವಸುಂಧರಾ ರಾಜೆ. ವಸುಂಧರಾ
ರಾಜಿ ಅಂತೇಳಿ ನೋಡ್ತೀವಿ. ಓಕೆನಾ. ಅದೇ ಥರನಾಗಿ ಏನಪ್ಪ ಅಂದ್ರೆ ಗೋವಾದ ಮಹಿಳಾ ಮುಖ್ಯಮಂತ್ರಿ ಯಾರು? ಗೋವಾದಾಗ ಏನಪ್ಪ ಅಂದ್ರೆ ಶಶಿಕಲಾ ಅಂತ ಬರ್ತಾಳೆ. ಗೋವಾದಲ್ಲಿ ಯಾರ? ಗೋವಾದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರ? ಯಾವ ಕಾಲ? ಶಶಿಕಲಾ ಅಂತೇಳಿ ನೋಡ್ತೀವಿ. ಸರ್ ತಮಿಳುನಾಡಿನ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಪಟ್ನ ನಮಗೆ ನೆನಪಿಗೆ ಬರೋದು ಏನಪ್ಪ? ತಮಿಳುನಾಡಿನ ಮೊದಲ ಮುಖ್ಯಮಂತ್ರಿ ಅಂದರೆ ನಾವೇನಂತೀವಿ, ಯಾರು ಅವರು ಜಯಲಲಿತಾ ಅಂತೀವಿ ನಾವು. ಜಯಲಲಿತಾಕ್ಕಿಂತ ಮುಂಚಿತ ಏನಪ್ಪ ಅಂದ್ರೆ ಈ ತಮಿಳುನಾಡಿಗೆ ಒಬ್ಬ ಮಹಿಳಾ ಮುಖ್ಯಮಂತ್ರಿ ಆಗಿದ್ಲು. ಅವರೇ ಯಾರಪ್ಪ ಅಂದ್ರೆ ಜಾನಕಿ. ಯಾರೇ? ಜಾನಕಿ ಏನಪ್ಪ ಅಂದ್ರೆ ತಮಿಳುನಾಡಿನ ಮೊದಲ ಮಹಿಳಾ ಮುಖ್ಯಮಂತ್ರಿ. ಸರ್ ಒರಿಸ್ಸಾದ ಮಹಿಳಾ ಮುಖ್ಯಮಂತ್ರಿ ನಂದಿನಿ. ಯಾವನಿ? ನಂದಿನಿ. ನಂದಿನಿ ಏನಪ್ಪ ಅಂದ್ರೆ ಒರಿಸ್ಸಾದ ಮೊದಲ ಮಹಿಳಾ ಮುಖ್ಯಮಂತ್ರಿ. ಸರ್ ಪಶ್ಚಿಮ ಬಂಗಾಳದ ಮೊದಲ ಮುಖ್ಯಮಂತ್ರಿ ಯಾರು? ಪ್ರಸ್ತುತ ಅದಾಳ ಯಾರು? ದೀದಿ. ಪಶ್ಚಿಮ ಬಂಗಾಳದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಮಹಿಳಾ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿ ಅಂತೇಳಿ ನೋಡ್ತೀವಿ. ಓಕೆನಾ. ಮಮತಾ ಬ್ಯಾನರ್ಜಿ. ನೆಕ್ಸ್ಟ್ ಅಸ್ಸಾಂದ ಯಾರು? ಅಸ್ಸಾಂದಿರ್ತಕ್ಕಂಥ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಸೈಯದ್ ತೈಮೂರ್ ಅಂತ ಬರ್ತಾಳ. ಯಾರೇ? ಸೈಯದ್ ತೈಮೂರ್. ಸೈಯದ್ ತೈಮೂರ್ ಅಂತೇಳಿ ನೋಡ್ತೀವಿ. ಇವ್ರು ಏನಪ್ಪ ಅಂದ್ರೆ ಅಸ್ಸಾಂದ ಮೊದಲ ಮಹಿಳಾ ಮುಖ್ಯಮಂತ್ರಿ. ಸರ್ ಗುಜರಾತ್ ಯಾರು? ಆನಂದಿಬೆನ್ ಪಟೇಲ್. ಯಾವ ಪಟೇಲ? ಆನಂದಿಬೆನ್ ಪಟೇಲ್ ಅಂತ ನೋಡ್ತೀವಿ. ಆನಂದಿಬೆನ್ ಪಟೇಲ್ ಏನಪ್ಪ ಅಂದ್ರೆ ಇಲ್ಲಿಯ ಮೊದಲ ಮಹಿಳಾ ಮುಖ್ಯಮಂತ್ರಿ. ಸರ್ ದೆಹಲಿ ಯಾರು? ದೆಹಲಿ ಯಾರಪ್ಪ ಅಂದ್ರೆ ನಮ್ಮ ಸುಷ್ಮಾ ಸ್ವರಾಜ್. ಯಾರೇ? ಸುಷ್ಮಾ ಸ್ವರಾಜ್. ಸುಷ್ಮಾ ಸ್ವರಾಜ್ ಅವ್ರಿಗೆ ಗೊತ್ತಿರ್ಬೇಕು. ಸೊ ಒಂದು ಸಾರಿ ಏನಪ್ಪ ಅಂದ್ರೆ ಐ ಥಿಂಕ್ 2004 ಅನ್ಕೊತೀನಿ. 2004 ಏನಪ್ಪ ಅಂದ್ರೆ ಸೊ ಇವರು ಬಳ್ಳಾರಿಯಿಂದ ಸ್ಪರ್ಧೆ ಮಾಡಿದರು. ಯಾರು ವಿರುದ್ಧ? ಇಂದಿರಾ ಗಾಂಧಿ. ಒಂದು ಕಡೆ ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ ಬಂದಿದ್ರ. ಸೊ ಸುಷ್ಮಾ ಸ್ವರಾಜ್ ಅವ್ರು ಏನಪ್ಪ ಅಂದ್ರೆ BJP ಪಕ್ಷದ ಬಂದು ಸೋತಿದ್ರು. ಯಾರಿಗ? ಬಳ್ಳಾರಿಯಿಂದ. ಮತ್ತು ಇದು ಗೊತ್ತಿರ್ಬೇಕು ಯಾವಾಗ 1978 77-78 ಲೋಕಸಭೆ ಚುನಾವಣೆಯಲ್ಲಿ ಏನಪ್ಪ ಅಂದ್ರೆ ಇಂದಿರಾ ಗಾಂಧಿ ಅಷ್ಟಲ್ಲ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಮಕಾಡೆ ಮಲಗಿತ್ತು. ಮಕಾಡೆ ಮಲಗಿರುವಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ನಮ್ಮ ಡಿ ದೇವರಾಜ್ ಅರಸರವರು ಹಿಂದುಳಿದ ವರ್ಗದ ನೇತಾರ, ಹಿಂದುಳಿದ ವರ್ಗದ ಪಿತಾಮ ಅಂತ ಕರಿತೀವಿ. ಅಂತ ಪಿತಾಮ ಏನು ಮಾಡ್ತಾನಪ್ಪ ಅಂದ್ರೆ ಇಂದಿರಾ ಗಾಂಧಿನ ಕರೆದುಕೊಂಡು ಬಂದು ಚಿಕ್ಕಮಗಳೂರಿಂದ ಗೆಲ್ಲಿಸಿ ಕಳಿಸಿದ್ದ. ಅವಾಗ ಏನಪ್ಪ ಅಂದ್ರೆ ಸೊ ಮತ್ತೆ ಕರ್ನಾಟಕ ಏನೈತೆ ಸೊ ಯಾರಿಗೆ ಇಂದಿರಾ ಗಾಂಧಿ ಅವ್ರಿಗೆ ಏನಪ್ಪ ಅಂದ್ರೆ ಪುನರ್ಜನ್ಮ ಕೊಟ್ಟಿತ್ತು ಅಂತೇಳಿ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದ. ಸರ್ ನೆಕ್ಸ್ಟ್ ಬಿಹಾರದ ಒಂದು ಮಹಿಳಾ ಮುಖ್ಯಮಂತ್ರಿ ಯಾರು? ರಾಬ್ಡಿ ದೇವಿ. ಬಿಹಾರದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಯಾವ ದೇವಿ? ರಾಬ್ಡಿ ದೇವಿ ಅಂತೇಳಿ ನೋಡ್ತೀವಿ. ಓಕೆನಾ. ಬಾ ಸರ್ ಈ ಜಮ್ಮು ಕಾಶ್ಮೀರದ ಮೊದಲ ಮಹಿಳಾ ಮುಖ್ಯಮಂತ್ರಿ ಮುಫ್ತಿ ಮೊಹಮ್ಮದ್ ಅಂತ ಬರ್ತಾಳ. ಮುಫ್ತಿ ಮೊಹಮ್ಮದ್ ಅಂತೇಳಿ ನೋಡ್ತೀವಿ. ಉತ್ತರ ಪ್ರದೇಶ ಯಾರಪ್ಪ ಅಂದ್ರೆ ಉತ್ತರ ಪ್ರದೇಶ ಆಲ್ರೆಡಿ ಏನಪ್ಪ ಅಂದ್ರೆ ಸುಚೇತನ ಕೃಪಲಾನಿ ಏನಪ್ಪ ಅಂದ್ರೆ ಆಗೈತಿ. ಗೊತ್ತಾ? ಸೊ ಅದಾದ್ಮೇಲೆ ಏನಪ್ಪ ಅಂದ್ರೆ ಯಾವುದೇ ಈಗ ಮತ್ತೆ ಓಕೆ ಆಯ್ತಾ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮಧ್ಯಪ್ರದೇಶ ಅಂತ ಬರ್ತಾ. ಸೊ ಈ ಮಧ್ಯಪ್ರದೇಶ ಇರ್ತಕ್ಕಂಥ ಇದರ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಮಧ್ಯಪ್ರದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಅವ್ರ ಬಾಯಾಗದರಪ್ಪ ಅವ್ರ ಹೆಸರು ನನಗೆ ನೆನಪು ಆಗುವತ್ತು. ಓಕೆನಾ. ಉಮಾ ಭಾರತಿ. ಯಾವ ಭಾರತಿ? ಉಮಾ ಭಾರತಿ. ಇದರ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರೇ? ಉಮಾ ಭಾರತಿ ಅಂತೇಳಿ ನೋಡ್ತೀವಿ. ಯಾವ ಭಾರತಿ? ಉಮಾ ಭಾರತಿ ಏನಪ್ಪ ಅಂದ್ರೆ ಇದರ ಮೊದಲ ಮಹಿಳಾ ಮುಖ್ಯಮಂತ್ರಿ ಅಂತೇಳಿ ನೋಡ್ತೀವಿ. ಓಕೆನಾ. ಹಾಗಾದರೆ ಸೊ ಇನ್ನು ಪಂಜಾಬ್ದಲ್ಲಿ ಯಾರಪ್ಪ ಅಂದ್ರೆ ರಾಜೇಂದ್ರ ಕೌರ್ ಅಂತ ಬರ್ತಾಳೆ. ಯಾರೇ? ರಾಜೇಂದ್ರ ಕೌರ್. ಪಂಜಾಬ್ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರೇ? ರಾಜೇಂದ್ರ ಕೌರ್ ಅಂತೇಳಿ ಬರ್ತಾಳೆ. ಸೊ ಇದು ಏನಪ್ಪ ಅಂದ್ರೆ ಏನ್ರಿ ಈಗ ಈ ಥರನಾಗ ಏನಪ್ಪ ಅಂದ್ರೆ ನಮ್ಮ ರಾಜ್ಯಕ್ಕೆ ಸೊ ಇಲ್ಲ ಪಂಜಾಬ್ ರಾಜ್ಯದಲ್ರಿ ರಾಜಸ್ಥಾನದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ವಸುಂಧರಾ ರಾಜೆ. ಪಂಜಾಬ್ ಯಾರಪ್ಪ? ರಾಜೇಂದ್ರ ಕೌರ್. ಓಕೆ ಇರಲಿ. ಓಕೆನಾ. ಕರೆಕ್ಟ್ ಐತಿ. ಇಷ್ಟೇನಪ್ಪ ಅಂದ್ರೆ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಓಕೆ ಇಷ್ಟು ಗೊತ್ತಿರಬೇಕು. ಇದಾದ್ಮೇಲೆ ಮತ್ತೇನು ಗೊತ್ತಿರಬೇಕು ಅಂದ್ರೆ ಸೊ ಇನ್ನೇನಪ್ಪ ಅಂದ್ರೆ ಈ ನಮ್ಮ ರಾಜ್ಯಗಳಿಗೆ ಏನಿಲ್ಲರಿ ಇನ್ನೂ ಮಹಿಳಾ ಮುಖ್ಯಮಂತ್ರಿಗಳು ಆಯ್ಕೆಯಾಗಿಲ್ಲ ಗೊತ್ತಿರಬೇಕು. ಓಕೆನಾ. ಬನ್ನಿ ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಸೊ ಏನೈತಿಪ್ಪ ಅಂದ್ರೆ ಈ ಕೆಳಗಿನವರಲ್ಲಿ ಯಾವುದೋ ಸರಿಯಾಗಿದೆ? ಯಾವುದೋ ಸರಿಯಾಗಿದೆ? ಯಾಕೆ ಸರ್ ಇದು ರೀಸೆಂಟಾಗಿ ಯಾಕೆ ತೆಗೆದುಕೊಂಡು ಬಂದೀನಿ? ಸೊ ಇದು ಏನಪ್ಪ ಅಂದ್ರೆ 119 ಆಗ್ಬೇಕು. ಇರಲಿ ಇಲ್ಲಿ ಸ್ವಲ್ಪ ನಮ್ಮ ಸ್ಲೈಡ್ ಮಿಸ್ಟೇಕ್ ಆಗೈತಿ. ಓಕೆ ಏನು ಸರ್ ಯಾಕಪ್ಪ ಅಂದ್ರೆ ರೀಸೆಂಟಾಗಿ ಪಂಚರಾಜ್ಯಗಳು ಏನೈತೆ ಚುನಾವಣೆ ಆಯಿತು. ಪಂಚರಾಜ್ಯದ ಚುನಾವಣೆ ನಿಮಿತ್ತ ಏನಪ್ಪ ಅಂದ್ರೆ ಇದನ್ನು ತೆಗೆದುಕೊಂಡು ಬಂದು ಸರ್ ಏನಪ್ಪ ಅಂದ್ರೆ ಯಾವ ರಾಜ್ಯದಲ್ಲಿ MLA ಸ್ಥಾನಗಳು ಎಷ್ಟಿದಾವ, ವಿಧಾನಸಭೆ ಸದಸ್ಯರ ಸ್ಥಾನಗಳು ಎಷ್ಟಿದಾವ ಅಂತೇಳಿ ನೋಡ್ತೀವಿ. ಸೊ ಫಸ್ಟ್ ಏನಪ್ಪ ಅಂದ್ರೆ ರಾಜಸ್ಥಾನ ಅಂತ ನೋಡ್ತೀವಿ. ರಾಜಸ್ಥಾನದಲ್ಲಿರುವಂಥ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 200. ಮಧ್ಯಪ್ರದೇಶ ಎಷ್ಟಪ್ಪ ಅಂದ್ರೆ 230.
ಮಿಜೋರಾಂ ಎಷ್ಟಪ್ಪ ಅಂದ್ರೆ ಮಿಜೋರಾಮ 40. ಸರ್ ತೆಲಂಗಾಣ ಎಷ್ಟು? ತೆಲಂಗಾಣ ಎಷ್ಟಪ್ಪ ಅಂದ್ರೆ 119. ನೆಕ್ಸ್ಟ್ ಏನಪ್ಪ ಅಂದ್ರೆ ಛತ್ತೀಸ್ಗಢ ಎಷ್ಟಪ್ಪ ಅಂದ್ರೆ ಎಷ್ಟು? 90 ವಿಧಾನಸಭಾ ಸದಸ್ಯ ಕ್ಷೇತ್ರವನ್ನು ಹೊಂದಿದೆ. ಓಕೆನಾ? ಇದನ್ನಪ್ಪ ಬಿಡ್ರಿ, ಇದನ್ನ ವಿಚಾರ ಮಾಡಿಬಿಡ್ರಿ. ಇದು ಏನಪ್ಪ ಅಂದ್ರೆ ಸರಿಯಾದ ಉತ್ತರ. ಇದರ ಜೊತೆ ನಿಮ್ಗೆ ಏನು ಗೊತ್ತಿರಬೇಕು ಅಂದ್ರೆ ಈ ರಾಜ್ಯದ CM ಯಾರು ಆಯ್ಕೆ ಆಗ್ಯಾರ, ಈಗೀಗ ಒಬ್ಬರನ್ನ ಆಯ್ಕೆ ಮಾಡ್ತಾರೆ. ಜೊತೆಗೇನಪ್ಪ ಅಂದ್ರೆ ಇವ್ರನ್ನ ಆಯ್ಕೆ ಮಾಡ್ತಾರ. ಸೊ ಆ ರಾಜ್ಯದ ಗವರ್ನರ್ ಯಾರದಾರ ಅಂತೇಳಿ ಒಂದು ಚೂರು ಗೊತ್ತಿರಬೇಕು. ಸೊ ಯಾವ ವಿಧಿ ಮೂಲಕ ಏನಪ್ಪ ಅಂದ್ರೆ ರಾಷ್ಟ್ರಪತಿಯನ್ನ ರಾಜ್ಯಪಾಲರು ಮುಖ್ಯಮಂತ್ರಿ ನೇಮಕ ಮಾಡ್ತಾ ಅಂತೇಳಿ ಸ್ವಲ್ಪ ಗೊತ್ತಿರಬೇಕು. ಓಕೆನಾ? ಬಾ, ಜಾನಪದ ಲೋಕ ಇರುವುದು ಎಲ್ಲಿಪ್ಪ ಅಂತ ಕ್ವಶನ್ ಆಗೈತಿ. ಧಾರವಾಡ, ಬೆಂಗಳೂರು, ರಾಮನಗರ, ರಾಯಚೂರು. ಸೊ ರಾಯಚೂರು ನಮ್ಮ ಹೆಮ್ಮೆ ಜಿಲ್ಲೆ. ನಮ್ಮ ಜಿಲ್ಲೆ ಆದರೆ ರಾಯಚೂರು. ಭಾರತದಾಗ ಅತಿ ಹೆಚ್ಚು ಬಂಗಾರ ಸಿಗುತ್ತೆಪ್ಪ. ಬಂಗಾರದ ಭೂಮಿಯಿಂದ ಬಂದವ ನಾವು. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣವಲಯ ತಯಾರು ಮಾಡೋದು ನಾವ. ಇನ್ನೊಂದು ಏನಪ್ಪ ಅಂತಂದ್ರೆ ಸೊ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವಂಥ ನಾಡು ನಮ್ಮದು. ಇನ್ನೊಂದು ಏನಪ್ಪ ಅಂದ್ರೆ ದಾಸರ ನಾಡು ಅಂತ ಕರಿತೀವಿ. ಯಾವ್ದಕ್ಕ? ನಮ್ಮ ರಾಯಚೂರಿಗೆ. ಇನ್ನೊಂದು ಏನಪ್ಪ ಅಂದ್ರೆ ಇಡೀ ಭಾರತದ ಇತಿಹಾಸದಲ್ಲಿ ಏನಪ್ಪ ಅಂದ್ರೆ ಅಶೋಕನನ್ನು ಮೊಟ್ಟ ಮೊದಲ ಬಾರಿಗೆ ದೇವನಾಂಪ್ರಿಯ ಅಂತೇಳಿ ಗುರುತಿಸಿರುವಂಥ ಶಾಸನ ಯಾವುದಪ್ಪ ಅಂದ್ರೆ ಅದು ನಮ್ಮ ಶಾಸನ, ಮಸ್ಕಿ ಶಾಸನ ಅಂತೇಳಿ ನೋಡ್ತೀವಿ. ಓಕೆನಾ? ಇರಲಿ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ರಾಮನಗರ. ಯಾರೇ? ರಾಮನಗರ ಅಂತ ಬರ್ತಾ. ಸೊ ಯಾರಪ್ಪ ಅಂದ್ರೆ HL ನಾಗೇಗೌಡ ಅಂತ ಬರ್ತಾನೆ. HL ನಾಗೇಗೌಡ. ಸೊ HL ನಾಗೇಗೌಡ ಅಂತ ಬರ್ತಾನೆ. HL ನಾಗೇಗೌಡ ಏನು ಮಾಡ್ತಾನಪ್ಪ ಅಂದ್ರೆ ಈ ಜಾನಪದ ಲೋಕ ಸ್ಥಾಪನೆ ಮಾಡ್ತಾನೆ. ಯಾಗೌಡ? HL ನಾಗೇಗೌಡ ಅಂತ ಬರ್ತಾನೆ. ಸೊ ಎಲ್ಲಿ ಸ್ಥಾಪನೆ ಮಾಡ್ತಾನಪ್ಪ ಅಂದ್ರೆ ರಾಮನಗರ. ರಾಮನಗರದಲ್ಲಿ ಸ್ಥಾಪನೆ ಮಾಡ್ತಾನೆ. ಪದೇ ಪದೇ ಏನಪ್ಪ ಅಂದ್ರೆ ಆಗಾಗ ಒಂದು ಕ್ವಶನ್ ಕೇಳ್ತಿರ್ತಾರ, ಗೊತ್ತಿರಬೇಕು. ಹಾಗಾದ್ರೆ ಇವು ಏನಪ್ಪ ಅಂದ್ರೆ ಸರ್ ಕನ್ನಡದಲ್ಲಿ ಬರುವಂಥ ಕೆಲವೊಂದು ಏನಪ್ಪ ಪ್ರದೇಶಗಳಿದಾವ. ಸ್ವಲ್ಪ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತವೆ ಅಂತೇಳಿ ಒಂಚೂರು ಏನು ಮೇಡಮ್ರಿ ನೋಡ್ಕೊಂಡು ಬಂದು ಬಿಡಮ್ರಿ. ಬರ್ರಿ. ಸರ್ ಸರ್ಕಾರಿ ಮ್ಯೂಸಿಯಂ ಎಲ್ಲಿ ಕಂಡು ಬರ್ತವ? ಬೆಂಗಳೂರು. ಸರ್ಕಾರಿ ಮ್ಯೂಸಿಯಂ ಎಲ್ಲಿ ಕಂಡು ಬರ್ತಾ? ಬೆಂಗಳೂರು. ಮತ್ತಿನ್ನೊಂದು ಸರ್ಕಾರಿ ಮ್ಯೂಸಿಯಂ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಮಂಗಳೂರದಾಗ ಐತಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ವೆಂಕಟಪ್ಪ ಕಲಾಶಾಲೆ ಎಲ್ಲಿ ಕಂಡು ಬರ್ತಾ? ಬೆಂಗಳೂರಿನಾಗ ಕಂಡು ಬರ್ತದ. ಚಾಮರಾಜೇಂದ್ರ ದೃಶ್ಯಕಲಾ ಅಕಾಡೆಮಿ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಮೈಸೂರಿನಾಗ ಕಂಡು ಬರ್ತದ. ಕೇಂದ್ರೀಯ ಗ್ರಂಥಾಲಯ ಎಲ್ಲಿ ನೋಡ್ತೀವಪ್ಪ ಅಂದ್ರೆ ಬೆಂಗಳೂರಿನಾಗ ನೋಡ್ತೀವಿ. ಮಿಥಿಕ್ ಸೊಸೈಟಿ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಇದು ಕೂಡ ಬೆಂಗಳೂರಿನಾಗ ನೋಡ್ತೀವಿ. ಯುನೈಟೆಡ್ ಥಿಯಾಲಜಿಕಲ್ ಕಾಲೇಜ್ ಗ್ರಂಥಾಲಯ ಎಲ್ಲಿ ಕಂಡು ಬರ್ತದೆ? ಬೆಂಗಳೂರದಾಗ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಇದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಬೆಂಗಳೂರಾಗ. ಕರ್ನಾಟಕ ವಿದ್ಯಾವರ್ತಕ ಸಂಘ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಧಾರವಾಡದಾಗ. ಸೊ 1890 ಏನಪ್ಪ ಅಂದ್ರೆ ವಿದ್ಯಾವರ್ತಕ ಸಂಘ ಸ್ಥಾಪನೆ ಆಕೈತಿ. ಓಕೆ, ಜಾನಪದ ಲೋಕ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಆ ಜಾನಪದ ಲೋಕ ಏನಪ್ಪ ಅಂದ್ರೆ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ನಾವು ಈಗ ನೋಡಿದ್ವಿ. ಎಲ್ಲಿಪ್ಪ ಅಂದ್ರೆ ರಾಮನಗರದಲ್ಲಿ ಏನಪ್ಪ ಅಂದ್ರೆ ನೋಡಿದ್ದೀವಿ. ಓಕೆನಾ? ಅದಾದ್ಮೇಲೆ ಏನಪ್ಪ ಅಂದ್ರೆ ಸಾಹಿತ್ಯ ಅಕಾಡೆಮಿ ಗ್ರಂಥಾಲಯ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಬೆಂಗಳೂರು ಅಂತೇಳಿ ನೋಡಿದ್ದೀವಿ. ಸೊ ಇಷ್ಟೇನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಬರುವಂಥ ಪ್ರಮುಖ ಕೆಲವೊಂದು ಕೇಂದ್ರಗಳು, ಕೆಲವೊಂದು ಕಚೇರಿಗಳು, ಲೈಬ್ರರಿಗಳು ನೋಡ್ತೀವಿ, ಗೊತ್ತಿರಬೇಕಾಕೈತಿ. ಸೊ ಇದಾದ್ಮೇಲೆ ಏನಪ್ಪ ಅಂದ್ರೆ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತೇಳಿ ಕ್ವಶನ್ ಆಗೈತಿ. ಸೊ ಇಲ್ಲಿ ಏನಪ್ಪ ಅಂದ್ರೆ ಯಾವುದ್ರೆ ದೆಹಲಿ ಅಂತೇಳಿ ನೋಡ್ತೀವಿ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಕೇಂದ್ರಾಡಳಿತ ಪ್ರದೇಶ ಯಾವುದ್ರೆ ದೆಹಲಿ. ಸೆಕೆಂಡ್ ಏನಪ್ಪ ಅಂದ್ರೆ ಜಮ್ಮು ಅಂತ ಕಾಶ್ಮೀರ ಅಂತೇಳಿ ನೋಡ್ತೀವಿ. 3 ಏನಪ್ಪ ಅಂದ್ರೆ ಪಾಂಡಿಚೇರಿ. 4 ಏನಪ್ಪ ಅಂದ್ರೆ ಚಂಡೀಗಢ ಅಂತೇಳಿ ಹಿಂಗೆಲ್ಲ ನೋಡ್ತೀವಿ. ಅತಿ ಹೆಚ್ಚು ದೆಹಲಿ. 2ನೇ ಅತಿ ಹೆಚ್ಚು ಯಾವುದ್ರೆ ಜಮ್ಮು ಕಾಶ್ಮೀರ. ಅದಾದ್ಮೇಲೆಪ್ಪ ಅಂದ್ರೆ ರಿಯಲ್ ಎಂಬುದು ಏನಪ್ಪ ಅಂದ್ರೆ ಯಾವ ದೇಶದ ಕರೆನ್ಸಿ? ರಿಯಲ್ ಎಂಬುದು ಯಾವ ದೇಶದ ಕರೆನ್ಸಿ ಅಪ್ಪ ಅಂದ್ರೆ ಬ್ರೆಜಿಲು, ಸೌದಿ ಅರೇಬಿಯಾ, ಕಂಬೋಡಿಯಾ, ಒಮನ್. ಸೊ ಯಾಕೆ ಇವತ್ತು 4 ಏನಪ್ಪ ಅಂದ್ರೆ ಹಿಂಗೆ ತೆಗೆದುಕೊಂಡು ಬಂದೀನಿ. ಯಾಕೆ ಬಂದಪ್ಪ ಅಂದ್ರೆ ಏನೋ ಟ್ರಿಕ್ಕಿ ಐತಿ, ಅದಕ್ಕೆ ತೊಗೊಂಬಂದಿನಿ. ಓಕೆನಾ? ಬಾ, ಯಾವ ನಾಣ್ಯ ಕೇಳ್ತಾರ? ರಿಯಾಲ್ ಎಂಬ ನಾಣ್ಯ ಕೇಳ್ತಾರ. ಸೊ ರಿಯಾಲ್ ಎಂಬರ್ತಕ್ಕಂಥ ನಾಣ್ಯ ಯಾವ ದೇಶದಪ್ಪ ಅಂದ್ರೆ ಮೇಲಿನ ಎಲ್ಲವೂ ಸರಿ, ಮೇಲಿನ ಎಲ್ಲವೂ ಸರಿ. ಓಕೆನಾ? ನೋಡಿ ಸ್ನೇಹಿತರೆ, ಈ ಬ್ರೆಜಿಲ್ ದೇಶದ ಕರೆನ್ಸಿ ಯಾವುದ್ರೆ ರಿಯಾಲ್. ಬ್ರೆಜಿಲ್ ದೇಶದ ಕರೆನ್ಸಿ ಯಾವುದಪ್ಪ ಅಂದರೆ ರಿಯಾಲ್ ಅಂತ ಕರಿತೀವಿ. ಸೊ ಸೌದಿ ಅರೇಬಿಯಾದ ಕರೆನ್ಸಿ ಏನಪ್ಪ ಅಂದ್ರೆ ರಿಯಾಲ್ ಅಂತ ಕರಿತೀವಿ. ಸೊ ಕಾಂಬೋಡಿಯಾದ ಕರೆನ್ಸಿ ಯಾವುದಪ್ಪ ಅಂದರೆ ಕಾಂಬೋಡಿಯಾ ರಿಯಾಲ್. ಕಾಂಬೋಡಿಯಾ ರಿಯಾಲು. ಒಮನ್ ದೇಶದ ಕರೆನ್ಸಿ ಯಾವುದಪ್ಪ ಅಂದರೆ ಒಮನ್ ರಿಯಾಲ್ ಅಂತೇಳಿ ಕರಿತೀವಿ. ಗೊತ್ತಾ? ಈ ಥರ ಏನಪ್ಪ ಅಂದ್ರೆ ಎಲ್ಲ ದೇಶದ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ದೇಶಗಳ ರಾಜಧಾನಿ, ಸಂಸತ್ತು, ಆ ನಾಣ್ಯ ಏನಪ್ಪ ಅಂದ್ರೆ ಗೊತ್ತಿರಬೇಕು. ಓಕೆನಾ? ಬನ್ನಿ ಸ್ನೇಹಿತರೆ, ಈ ಕೆಳಗಿನಲ್ಲಿ ಯಾವುದು ಶಿಕ್ಷಣಕ್ಕೆ ಸಂಬಂಧಿಸಿದೆ? ಸಮಿತಿ ಕಂಡು ಬರ್ತಾವ. ಸೊ ಯಾವ ಸಮಿತಿಪ್ಪ ಅಂದ್ರೆ ಲಾರ್ಡ್ ಮೆಕಾಲಿ ಕಮಿಟಿ, ಸಾರ್ಜೆಂಟ್ ಆಯೋಗ, ಫಿಲಿಪ್ ಆರ್ಟಗನ್ ಕಮಿಟಿ, ಮೇಲಿನ ಎಲ್ಲವಪ್ಪ ಅಂದ್ರೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟವ? ಶಿಕ್ಷಣಕ್ಕೆ ಸಂಬಂಧಪಟ್ಟವ. ಸೊ ಇವ್ ಬಗ್ಗೆ ಏನಪ್ಪ ಅಂದ್ರೆ ಗೊತ್ತಿರಬೇಕಾಗೈತಿ. ಗೊತ್ತಾ? 1835 ಹಿಡ್ಕೊಂಡು 1835 ಬೇಡ, 1813 ಆ್ಯಕ್ಟ್ ಶಿಕ್ಷಣಕ್ಕೆ ಏನಪ್ಪ ಅಂದ್ರೆ 1 ಲಕ್ಷ ಮೀಸಲಿಡ್ತಾರಲ್ಲ. 1813 ಯಾವ ಆ್ಯಕ್ಟ್? ಚಾರ್ಟರ್ ಆ್ಯಕ್ಟ್.
ಈ ಚಾರ್ಟರ್ ಆ್ಯಕ್ಟ್ನಾಗ ಏನು ಮಾಡ್ತಾರೆ, ಶಿಕ್ಷಣಕ್ಕೆ 1,00,000 ಮೀಸಲಿಡ್ತಾರೆ. ಸೊ ಇಲ್ಲಿಂದ 1,00,000 ಮೀಸಲಿಡ್ತಾರೆ. ಇಲ್ಲಿಂದ ಏನಪ್ಪ ಅಂದ್ರೆ ಟಿಲ್ ಇಲ್ಲಿವರೆಗೆ ಏನಪ್ಪ ಅಂದ್ರೆ 2024 ಯಾವ್ದು 23 ಏನಪ್ಪ ಅಂದ್ರೆ ಎಜುಕೇಷನ್ ಸಂಬಂಧಪಟ್ಟಿರ್ತಕ್ಕಂಥ ಸಮಿತಿಗಳನ್ನ ಏನು ಮಾಡ್ಕೊಡಿ, ಒಂದು ಕಡೆ ಮಾಡಿಕೊಂಡು ಅಧ್ಯಯನ ಮಾಡಿರಿ. ಓಕೆನಾ. ಸೊ ಇಷ್ಟೇನಪ್ಪ ಅಂದ್ರೆ ಇವತ್ತಿನ ತರಗತಿಯ ವಿಶೇಷತೆ ಆಗುತ್ತೆ ಸ್ನೇಹಿತರೆ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲೋ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಭಾಳ ಚಂದ ವೀಕ್ಷಣೆ ಮಾಡಿರಿ. ಓಕೆನಾ. ಸೊ ನಮ್ಮ ಕ್ಲಾಸ್ ಏನೋ ಭಾಳ ಚಲೋ ಅನಿಸಿದ್ರೆ ಏನು ಮಾಡಿರಪ್ಪ ಅಂದ್ರೆ ಬೇರೆದವ್ರಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡೋದಂತ ಮರಿಬೇಡ್ರಿಪ್ಪ. ಏನು ಡೌಟ್ಸ್ ಐತಿ ಕಮೆಂಟ್ ಮಾಡಿರಿ. ಸೊ ನಮ್ಮಲ್ಲಿ ಏನಪ್ಪ ಅಂದ್ರೆ ನಿಮ್ಗಾಗಿರ್ತಕ್ಕಂಥ ಒಂದು ಬಹು ದೊಡ್ಡ ತಂಡನ ಐತಿ ಗೊತ್ತಾ. ಸೊ ನಿಮ್ಗೆ ಈ ವಿಷಯ ಅಂತಲ್ಲ, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್, ಸೈನ್ಸ್, ಮೆಂಟಲ್ ಎಬಿಲಿಟಿ, ಎನ್ವೈರ್ಮೆಂಟ್, ಎಕಾಲಜಿ, ಏನಿಗೆ ಬೇಕಾದ ಸಬ್ಜೆಕ್ಟಲ್ಲೇ ಎಷ್ಟು ಬರೀ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಸೊ ನಿಮ್ಮ ಅನಿಸಿಕೆ ಮೇರೆಗೆ ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆ ನಮ್ಮ ಟಾರ್ಗೆಟ್ ಚಾನಲ್ ಏನಪ್ಪ ಅಂದ್ರೆ ನಿಮಗಾಗಿ ಯಾವತ್ತು ಏನಪ್ಪ ಅಂದ್ರೆ 24x365 ಏನಪ್ಪ ಅಂದ್ರೆ ವರ್ಷದಲ್ಲಿ 365 ದಿನಗಳ ಕಾಲ ತೆರೆದಿರುತ್ತೆ. ಬನ್ನಿ ಸ್ನೇಹಿತರೆ. ಸೊ ನೀವು ಆಸಕ್ತಿ ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆಗೆ ಬನ್ನಿರಿ. ಅಡ್ಮಿಷನ್ ಬೇಕಾರೆ ಅಡ್ಮಿಷನ್ ತೊಗೊಳ್ರಿ. ಸೊ ಅದೇ ಥರ ಏನಪ್ಪ ಅಂದ್ರೆ ನೀವು ಅಡ್ಮಿಷನ್ ತೊಗೊಳ್ಳೇಬೇಕಂತ ಏನಿಲ್ಲ. ಆಲ್ರೆಡಿ ನಿಮ್ಮ ಅಡ್ಮಿಷನ್ ಎಲ್ಲರೂ ಬೇರೆ ಕಡೆ ಕೋಚಿಂಗ್ ಮಾಡಿದ್ರೆ ಜಸ್ಟ್ ನಮ್ಮ ಯೂಟ್ಯೂಬ್ ಕ್ಲಾಸ್ಗಳನ್ನ ಶೇರ್ ಮಾಡಿರಿ, ಕ್ಲಾಸ್ಗಳ ಸಪೋರ್ಟ್ ಮಾಡಿರಿ. ಇದರಿಂದ ಏನಪ್ಪ ಅಂದ್ರೆ ಓಕೆ ಸಾಕಿಟ್ಟೆ. ಓಕೆನಾ. ನಮಸ್ಕಾರ.